ಅಲ್ಲ ಮರ ನೀನು ಇಷ್ಟೆಲ್ಲ ಹೇಳ್ತಲ್ಲ ದೇವರ ಬಗ್ಗೆ, ನೀನು ಹುಟ್ಟಿದ ಮೇಲೆ ಹುಟ್ಟಿದ ದೈವ. ತಮ್ಮಣ್ಣ ಶೆಟ್ಟಿ ಅವರ ಮೂಲ ಹೆಸರು ಕೂಡ ಬೇರೆ ಅಂತ. ಅದು ಅವನಿಗೆ ಬಾಲಕೃಷ್ಣ ಅಂತ ಹೇಳ್ತಾರೆ. ನಾವು ದೇವಸ್ಥಾನ ಡಮಸ್ ಮಾಡಿ ಅದನ್ನು ಸಾಹೇಬ್ರಿಗೆ, ಅಲ್ಲಿ ಸಾಹೇಬ್ರೆ ಇರುವುದು ಮುರಿಪತ್ರ, ಸಾಹೇಬ್ರಿಗೆಲ್ಲ 5 ವರ್ಷ ಅಂತೂ ಮಾಡ್ತೀವಿ, ಸೈಟ್ ಮಾಡ್ತೀವಿ ಅಂತ ಹೇಳಿದ. ಅದು ಒಳ್ಳೆ ಕೆಲಸ. ನೀವೊಂದು ಹಿಂದಾಗಿ ಹುಟ್ಟಿ ಇಂಥ ಕೆಲಸ ಮಾಡೋದು ಒಳ್ಳೇದು ಅಂತ. ಅಲ್ಲಿ ಬಸ್ ಸ್ಟ್ಯಾಂಡ್ ಇವರು ಸಿಗರೇಟ್ ಸೇರ್ತಾ ಇದ್ದಾರೆ ಸಾಹೇಬ್ರೆಲ್ಲ ಕೊಟ್ಟವರು, ಈ ಫಾದರು ಅವರು. ಕಾದರು ನೋಡಿ ಜೀಪು ಗಾಡಿ ನಿಲ್ಲು ನೋಡಿ ಕಾದರು ಓಡ್ತಾ ಇದ್ದಾನೆ, ಇದು ಬಟ್ಟೆ ಬಿಟ್ಟು ಓಡ್ತಾ ಇದ್ದಾನೆ. ಅಶೋಕ ಅಂತ ಪೊಲೀಸ್ ಮತ್ತೆ ಗೊತ್ತಾಗಿತ್ತು, ನೀನು ಕೊಟ್ಟದಲ್ಲ ಇದು ಫೋಟೋ ನೋಟು 50,000 ನೀನೇ ಕೊಟ್ಟವಲ್ಲ ತಮ್ಮಣ್ಣ ಶೆಟ್ಟಿಗೆ. ಅದು ನಾನು ಅವನನ್ನು ಹಿಡಿದು ವಿಶ್ವ ಸ್ಟೇಷನಲ್ಲಿ ಹಾಕಿದ್ದೇನೆ. ತಮ್ಮಣ್ಣ ಶೆಟ್ಟಿ ವಿಡಿಯೋದಲ್ಲಿ ನೋಡಿದ್ದು. ಅವರು ತಾವು ಜೊತೆಗಿದ್ರಿ ಅಂತ ಒಂದು ಸುದ್ದಿ ಸಿಕ್ತು. ಹೌದು, ನಿಮ್ಮ ಹತ್ರ ದುಡ್ಡು ಉಂಟ ಅಂತ ಕೇಳಿದ. ಯಾರಿಗೆ? ನಿಮ್ಮಲ್ಲಿ ಅಲ್ಲ, ಅವರ ಹತ್ರ ರಾಮಚಂದ್ರ, ಅವ್ರ ಅಡಿಕೆ ವ್ಯಾಪಾರ. ಅಂದ್ರೆ ಇವರು ತಮ್ಮಣ್ಣ ಶೆಟ್ಟಿಗೆ ದುಡ್ಡು ಉಂಟ ಅಂತ ಕೇಳಿದ. ದುಡ್ಡು ಇಜ್ಜಿ ಅಂತ ಹೇಳಿದ ತಮ್ಮ ರಾಮಚಂದ್ರ. ದುಡ್ಡಿದ್ರೆ ಕೊಲೆ ಕೊಂದು ಬಿಡ್ತೇನೆ ಅಂತ ಹೇಳಿದೆ ನಮ್ಮನ್ನು. ಜ್ಯೋತಿಷ ಅಲ್ಲ, ದರ್ಶನ ಮಾಡಿದ್ದು. ದೈವದ್ದು ಮೈ ಬಿಟ್ಟು ಅಂಡು ಕಟ್ಟು ಹೂಮಾಲೆ ಹಾಕಿ ಕುಂಕುಮ ಇಟ್ಟು ತಿಲಕ ಇಟ್ಟು ಇವ ಕುಣಿದದ್ದು. ಹಾಗೆ ದೇವರೇ ಅವನಿಗೆ ತಲೆ ಕೆಡಿಸ್ಬೇಕು, ಹುಚ್ಚಿಡಬೇಕು ಅವನಿಗೆ. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟಿವಿ ವಿಕ್ರಮ ತಂಡ ಸಾಕಷ್ಟು ಸತ್ಯಗಳನ್ನ, ಸಾಕಷ್ಟು ಜನರ ಮುಖವಾಡನ್ನ ಕಳಚಿ ಬಿಚ್ಚಿಟ್ಟಿದೆ. ಇವತ್ತು ಅಂತಹದ್ದೇ ಒಂದು ಹೋರಾಟಗಾರ ಅಂತ ಯಾರು ಬಂದಿದ್ದಾರೆ, ಅವರ ಅಸಲಿಯತ್ತೇನು, ಅವರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋ ಒಂದು ದೃಷ್ಟಿಯಿಂದ ನಾವೊಬ್ಬರನ್ನ ಭೇಟಿ ಆಗ್ತಾ ಇದ್ದೀವಿ. ಅಂದ್ರೆ ಜನರಿಗೆ ದೈವಗಳ ಬಗ್ಗೆ, ದೇವರ ಬಗ್ಗೆ ಅಥವಾ ಜ್ಯೋತಿಷದ ಬಗ್ಗೆ ಇಲ್ಲ ಸಲ್ಲದ ಒಂದೊಂದು ದಿನಕ್ಕೊಂದೊಂದು ಹೇಳಿಕೆ ನೀಡಿ ಜನರ ದಿಕ್ಕು ತಪ್ಪಿಸಿದಂತಹ ವ್ಯಕ್ತಿಯ ಅಸಲಿಯತ್ತು ಏನು ಮತ್ತು ಆತನ ಅಸಲಿ ಜಾತಕ ಏನು ಅಂತ ಹೇಳಿ ತಿಳ್ಕೊಳ್ಳೋ ಒಂದು ದೃಷ್ಟಿಯಿಂದ ಇವತ್ತು ಒಬ್ಬರನ್ನ ಭೇಟಿ ಆಗ್ತಾ ಇದ್ದೀವಿ. ಸರ್ ನಮಸ್ಕಾರ. ನಮಸ್ತೆ ಸರ್, ತಮ್ಮ ಪರಿಚಯ ಮತ್ತು ತಾವು ಏನ್ ಮಾಡ್ತಾ ಇದ್ದೀರಿ? ಪರಿಚಯ ಅಂದ್ರೆ ನಾನು ಶಾಂತಪ್ಪ ಮೂಲಿಯ ಅಂತ, ಅಲಿಯಾಸ್ ಪಂಡಿತ. ನಾವು ವೈದ್ಯ ಮತ್ತೆ ಪೂಜೆ ಕಾರ್ಯವನ್ನೆಲ್ಲ ಮಾಡ್ತೀವಿ ಇಲ್ಲಿ. ಎಷ್ಟು ವರ್ಷದಿಂದ ಇಲ್ಲಿ? ನಾನು ಹುಟ್ಟಿದ್ದೆ ಇಲ್ಲೇ. ನಾವು ಹುಟ್ಟಿದ್ದೆ ನಾನು 30 ವರ್ಷಕ್ಕೆ ಈ ವಿದ್ಯೆಯನ್ನು ಕಲ್ತಿದ್ದೇನೆ, ವಿದ್ಯಾಭ್ಯಾಸ ಮಾಡಿದ್ದೇನೆ. ಸಂಸ್ಕೃತ ಬಗ್ಗೆ ಮತ್ತೆ ಕನ್ನಡ ಸಂಸ್ಕೃತಿಯ ಬಗ್ಗೆ ಎಲ್ಲ ವಿದ್ಯಾಭ್ಯಾಸ ಮಾಡಿ ನಾನು ದೇವಿ ಗುಡಿ ಕಟ್ಟಿ ಪೂಜೆ ಮಾಡ್ತಾ ಇದ್ದೆ. ಈಗಲೂ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಅಕಸ್ಮಾತ್ ನನಗೆ ಇಲ್ಲಿ ಈಗ ವಾಸ್ತವ್ಯ ಎಲ್ಲ ಇದೆ, ಸಮಸ್ಯೆ ಏನಿಲ್ಲ. ಆರ್ಥಿಕ ಸಮಸ್ಯೆ ಇತ್ತು, ಅದಕ್ಕೆ ದೇವರ ದಯದಿಂದ ಸ್ವಲ್ಪ ಪರಿಹಾರ ಆಗಿದೆ. ಈಗ ಈ ದೇವಿಯ ದಯದಿಂದ ನಮಗೆ ಪರಿಹಾರ ಇದೆ. ನಾವೀಗ ಇಲ್ಲಿ ಒಂದು 7 ಜನ, ಒಂದು 2ನೇ ಮನೆ, 10 ಜನ ನಮ್ಮ ಫ್ಯಾಮಿಲಿ ಆಗಿದ್ದೀವಿ. ನಾವು 2 ಜನ ಇದ್ದೀವಿ, 10 ಜನ ಆಗಿದೆ. ಹಾಗೆ ಇನ್ನೊಂದು ಮನೆ ಹಿಂದುಗಡೆ ಇದೆ. ಹೀಗೆ ನಾವೀಗ ನಾನು ಆರಾಧನೆ ಮಾಡುದು, ಇಲ್ಲ ನನ್ನ ಮಕ್ಕಳ ಆರಾಧನೆ ಮಾಡುದು, ಏನೋ ಮಾಡ್ತಾ ಇದ್ದೀವಿ. ಈಗ ಈ ಬಾಲ್ತಿರ ಗ್ರಾಮದಲ್ಲಿ ನಾವು ಏನೋ ಒಂದು ಯಾರಿಗಾದ್ರೂ ಒಂದು ಕೆಟ್ಟ ಭಾವನೆ ಮಾಡಿ, ಕೆಟ್ಟ ಅಭಿಪ್ರಾಯ ಮಾಡಿ, ಕೆಟ್ಟ ಇದರಿಂದ ದೃಷ್ಟಿಯಿಂದ ನೋಡಿಲ್ಲ. ಎಲ್ಲರಿಗೂ ಸಮಾನವಾಗಿ ನಾವು ಇದ್ದೀವಿ, ಯಾರಲ್ಲಿಯೂ ನಿಷ್ಠುರಾಣಿ ಇಲ್ಲ. ಸರ್, ಇನ್ನೊಂದು, ತಾವು ಮತ್ತೆ ಇವಾಗ ಏನು ಒಬ್ರು ಹೋರಾಟಗಾರ ಅಂತ ಬಂದಿದ್ದಾರೆ, ತುಳು ವಿದ್ವಾಂಸ ಅಂತ ಹೇಳಿ ಬಂದಿದ್ದಾರೆ, ದೇವರ ಬಗ್ಗೆ ಭಾರಿ ತಮ್ಮಣ್ಣ ಶೆಟ್ಟಿ ನೋಡಿದ್ದೇನೆ. ಅವರು ತಾವು ಜೊತೆಗಿದ್ರಿ ಅಂತ ಒಂದು ಸುದ್ದಿ ಸಿಕ್ತು ನಮಗೆ. ಅಂದ್ರೆ ಅವರ ಹಿನ್ನೆಲೆ ಏನ್ ಸರ್? ಅವರು ಹುಟ್ಟು ಹೋರಾಟದಿಂದಲೇ ಬಂದಿದ್ದಾರೆ ಅಥವಾ ಏನ್ ಅವರ ಹಿನ್ನೆಲೆ ಏನು ಅಂತ ಹೇಳಿ? ತಾವು ಜೊತೆಗಿದ್ದವರು? ಹುಟ್ಟು ಹೋರಾಟ, ಅವ ಲ್ಯಾಂಡ್ ಬಿಸ್ನೆಸ್ ಮಾಡೋದು. ಲ್ಯಾಂಡ್ ಬಿಸ್ನೆಸ್ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡೋದು. ಇಲ್ಲಿ ಉಡುಪಿಯಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದೆ, ಬೇರೆಯವರೊಟ್ಟಿಗೆ ಸೇರಿ. ಅವನ ಹತ್ರ ಇದು ಇನ್ವೆಸ್ಟ್ ಹಾಕ್ಲಿಕ್ಕೆ ದುಡ್ಡಿಲ್ಲ. ಮತ್ತೆ ಅವ ಕನಸು ಅಂತ ಒಂದು ಪಿಕ್ಚರ್ ಮಾಡಿದ. ಅದರಲ್ಲಿ ಅವ 50 ಲಕ್ಷ ಲಾಸ್ ಆಗಿ ಅದು ಬ್ಯಾನ್ ಆಗಿದೆ, ಪಿಕ್ಚರ್ ನಡೆಯಲಿಲ್ಲ. ಅಂದ್ರೆ ಅವಾಗ್ಲೇ ಕಲಾವಿದ ಅವನ ಮಾಡಿದಲ್ಲ, ಅದು ಪಿಕ್ಚರ್ ಯಾರ ಕರೆಸಿ ಮಾಡಿದ್ದು. ಇವ ಡೈರೆಕ್ಟರ್ ಅಷ್ಟೇ, ಹೇಳಿಕೊಡುವುದು ಅಷ್ಟೇ, ಕಥೆ ನಿರ್ದೇಶನ ಏನು ಗೊತ್ತಿಲ್ಲ. ಕನಸು ಅಂತ ಪಿಕ್ಚರ್ ಮಾಡಿದ. ಅದರಲ್ಲಿ 50 ಲಕ್ಷ ಈ ಬಡ್ಡಿ ವ್ಯವಹಾರ ಮಾಡಿದವರಿಂದ ತಕೊಂಡು ಇವ ಲಾಸ್ ಆಗಿದ್ದಾನೆ. ಇವ ಲಾಸ್ ಅಲ್ಲಿ ಇದ್ದಾನೆ. ಅದಕ್ಕೆ ಬೇರೆಯವರು ಜಾಮೀನು ನಿಂತು ಈಗ ಇರುವುದಿಲ್ಲ. ಆದ್ರೆ ಇವನ ಮನೆಯೆಲ್ಲ ಮುಟ್ಟುಗೋಲಾಗ್ತದೆ. ಅದಕ್ಕೆ ಅವ ಏನಾದ್ರೂ ಮಾಡ್ಬೇಕಲ್ಲ ಅಂತ ಈ ಬ್ರೋಕರ್ ಮಾಡ್ತಾ ಇದ್ದೇನೆ, ಕಮಿಷನ್ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ಅಂದ್ರೆ ಯಾವ ಕೆಲಸಕ್ಕೆ? ಇದೆ, ಜಾಗ ವ್ಯವಹಾರ ಮಾಡುದು, ಗಾಡಿ ವ್ಯವಹಾರ ಮಾಡುದು, ಏನಾದ್ರು ಸಂಬಂಧ ಮಾಡುದು, ಏನೋ ಬೇಕಾದ್ರೆ ಮಾಡ್ತಾನೆ ಅವನು. ಏನ್ ಅದು ಇದೆ ಅಂತಿಲ್ಲ. ಕಮಿಷನ್ ಸಿಕ್ಕರೆ ಏನ್ ಬೇಕಾದ್ರೆ ಮಾಡ್ತಾನೆ, ಯಾರನ್ನು ಬೇಕಾದ್ರೆ ಇನ್ವಾಲ್ವ್ ಮಾಡ್ತಾನೆ. ಅದಕ್ಕೆ ಈಗ ಮಾಡ್ತಾ ಇದ್ದ. ಅದು ನನಗೆ ಗೊತ್ತಿತ್ತು. ಇವ ಇಲ್ಲೇ ಸಂಭುಗ ಅಂತ, ನಮ್ದು ಬಾಲ್ತಿ ಗ್ರಾಮ, ಅರಸಮಾನಿ ಗ್ರಾಮ.
ಇಲ್ಲೇ ಇರುವುದು, ನೋಡ್ತಾ ಇದ್ದಾನೆ ಹೋಗುದು. ಬೈಕಲ್ಲಿ ಹೋಗ್ತದೆ, ಪಲ್ಸರ್ ಬೈಕ್ ಇತ್ತು ಅವಾಗ. ಈಗ ಬುಲೆರೋ ಗಾಡಿಯಲ್ಲಿ ಹೋಗ್ತಾನೆ. ಹೋಗ್ತಿರುವಾಗ ನಾನು ನೋಡಿದ್ದು ಪರಿಚಯ ಉಂಟು, ಮತ್ತೆ ಮುಖ ನೋಡುದು ಎಲ್ಲ ಇತ್ತು. ಆದ್ರೆ ನಾನು ಅವನಿಗೆ ವ್ಯವಹಾರ ಇರಲಿಲ್ಲ. ಅಕಸ್ಮಾತ್ ಅಲ್ಲಿ ಒಂದು ಗಂಜಿ ಊಟ ಇತ್ತು, ಈಗಿಲ್ಲ ಅದು, ಅದು ಹೈವೇಗೆ ಹೋಗಿದೆ. ಅದು ಸತೀಶ್ ಮಾಸ್ಟರ್ ಅಂತ ಮಾಡಿದ್ರು. ಅಲ್ಲಿ ದೇಜಪ್ಪ ಅಂತ ಒಬ್ಬ ಹೋಟ್ಲ್ ನಡೆಸುವ ಇದ್ದ, ಅವ್ರು ಮಾಸ್ಟರ್ ಅಲ್ಲ ಅದಕ್ಕೆ. ಆವಾಗ ಒಂದಿನ ರಾತ್ರಿ 8 ಗಂಟೆಗೆ ಅವ ತಮ್ಮಣ್ಣ ಶೆಟ್ಟಿಯನ್ನು ಈ ದೇಜಪ್ಪನ ಇಲ್ಲಿ ಕರ್ಕೊಂಡು ಬಂದ ನಮ್ಮ ಮನೆಗೆ. ನಾನು ಊಟ ಮಾಡಿ ಕೂತಿದ್ದೆ. ತಮ್ಮಣ್ಣ ಶೆಟ್ಟಿ ಅವರ ಮೂಲ ಹೆಸರು ಕೂಡ ಬೇರೆ ಅಂತ. ಅದು ಅವನಿಗೆ ಬಾಲಕೃಷ್ಣ ಅಂತ ಹೇಳ್ತಾರೆ, ತಮ್ಮಣ್ಣ ಶೆಟ್ಟಿ ಅಂತ ಹೇಳ್ತಾರೆ. ಬಾಲಕೃಷ್ಣ ಹುಟ್ಟ ಹೆಸರು ಅಂತ ಹೇಳ್ತಾರೆ. ಅದು ತಮ್ಮ ಅಂತ ಅಮ್ಮ ಅಪ್ಪ ಕರೆದ ತಮ್ಮ ಅಂತ ಕರೆದದ್ದು ಅಂತ ಹೆಸರು ಅಷ್ಟೇ. ಈಗ ತಮ್ಮಣ್ಣ ಶೆಟ್ಟಿ ಅಂತ ಎಲ್ಲ ಇದ್ದಾನೆ. ಅದಕ್ಕೆ ನಾವು 2 ಹೆಸರು ಇದೆ, ಇಲ್ಲ ಅಂತಲ್ಲ. ಈಗ ಬಂದಲ್ಲ ಅವ ಕರ್ಕೊಂಡು ಬಂದ, ನಾನು ಇದೆ ಶಾಂತಬಣ್ಣ ಮನೆ, ಶಾಂತಬಣ್ಣ ಇವನಿಗೆ ಪಾತ್ರೆ ಉಂಡಿ ಅಂತ ಹೇಳಿದ. ಅದಕ್ಕೆ ನಾನು ಹೇಳಿದೆ ಆಯ್ತು ಬರ್ಲಿ ಅಂತ ಹೇಳಿದೆ. ಬಂದು ಹೇಳಿದ, ಒಂದು ದೇವಸ್ಥಾನ ಇದೆ ಮುಡಿಪತ್ರ ಬುದ್ಧಂಗರಗಟ್ಟೆಯಲ್ಲಿ ಇರುವುದು, ಅಲ್ಲಿಗೊಂದು ಪೂಜೆ ನಿಂತು ಹೋಗಿದೆ. ಅದು ಕಾವೂರು ಕೇಶವರು ಕಟ್ಟಿಸಿದ ದೇವಸ್ಥಾನ. ಅವರಿಗೆ ಈಗ ಸೋತೋಗಿದೆ, ಶುಗರಲ್ಲಿ ಕಾಲೆಲ್ಲ ಇದಾಗಿ ಅವರು ಯಾರು ಇಲ್ಲ ಅವರಿಗೆ. ಅವರು ಲಾಡ್ಜಿಂಗ್ ಅಲ್ಲಿ ರೂಮ್ ಮಾಡಿ ಇದ್ದಾರೆ ಮನೆ ಅಂತ ಹೇಳಿದ್ರು. ಅವ್ರು ಕೊಡ್ತಾರೆ ಅದನ್ನು, ನನಗೆ ಬೇಡ ಅಂತ ಹೇಳಿದೆ. ಅದು ಪೂಜೆ ಮಾಡ್ತೀರಿ, ಹಾಗಾದ್ರೆ ಪೂಜೆ ಮಾಡುವ ಅಂತ ಹೇಳಿದೆ, ಖರ್ಚು ಕೊಡ್ಬೇಕು ಅಂತ ಹೇಳಿದೆ. ಆಯ್ತು ಖರ್ಚು ಕೊಡುವ ಬನ್ನಿ ಅಂತ ಮತ್ತೆ ಒಂದಿನ ಕರ್ಕೊಂಡೋಗಿ ಫೈನಾನ್ಸ್ ಹತ್ರ ಕರ್ಕೊಂಡೋಗಿ ಅವರ ಹತ್ರ ಮಾತಾಡಿ, ಇವನು ಹೋಗಿ ನಮ್ಮನ್ನು ದೇವಸ್ಥಾನ, ನಾನು ಮತ್ತು ನಮ್ಮ ಶಿಷ್ಯವರು ರಾಮಚಂದ್ರ ಅಂತ ಇದ್ದ, ನಾನು ಹೋಗಿ ಒಂದು ದಿನ ರಾತ್ರಿ ಪೂಜೆಗೆ ಬೀಗ ತೆಗೆದು ಕೊಟ್ಟಾಗ ನಾವು ರಾತ್ರಿ ಪೂಜೆ ಮಾಡಿ ಅಲ್ಲೇ ಮಲಗಿದ್ದು. 9 ಗಂಟೆ ಆಯ್ತಲ್ಲ, ರೆಡಿ ಆಗಿ ಕ್ಲೀನ್ ಆಗಿ ಗಲೀಜಿತ್ತು, ಬಂದಾಗಿದ್ದ ದೇವಸ್ಥಾನ. ಕ್ಲೀನ್ ಮಾಡೋದು ತುಂಬಾ ಹೊತ್ತಾಯ್ತು, ನೀರು ಇಲ್ಲ ಅಲ್ಲಿ, ಈ ಕಷ್ಟ, ಬಾವಿಯಿಂದ ಎಳೆಬೇಕು. ಹೀಗೆ ಮಾಡುವಾಗ ಮಾಡಿ ನಾವು ಅಲ್ಲೇ ಮಲಗಿದ್ದು. ಅವನಿರುವಾಗ ರಾಮಚಂದ್ರ ಅಂತ ಅವರು ಅಡಿಕೆ ವ್ಯಾಪಾರ ಮಾಡೋರು. ನಿಮ್ಮ ಹತ್ರ ದುಡ್ಡುಂಟ ಅಂತ ಕೇಳಿದ. ಯಾರಿಗೆ? ನಿಮ್ಮಲ್ಲಿ? ಅಲ್ಲ, ಅವರ ಹತ್ರ, ರಾಮಚಂದ್ರ ಅವ್ರು ಅಡಿಕೆ ವ್ಯಾಪಾರ ತಮ್ಮಣ್ಣ ಶೆಟ್ಟಿಗೆ ದುಡ್ಡುಂಟ ಅಂತ ಕೇಳಿದ. ದುಡ್ಡು ಇಜ್ಜಿ ಅಂತ ಹೇಳಿದ ತಮ್ಮ ರಾಮಚಂದ್ರ. ದುಡ್ಡಿದ್ರೆ ಕೊಂದು ಬಿಡ್ತೇನೆ ಅಂತ ಹೇಳಿದ ಅವ ನಮ್ಮನ್ನು. ನಾವೇನು ನಿದ್ದೆ ಮಾತ್ರ ಬೆಳಿಗ್ಗೆವರೆಗೆ ನಾವು ಮಾಡಲಿಲ್ಲ, ಅಲ್ಲೇ ಮಲಗಿದ್ವಿ. ಬೆಳಿಗ್ಗೆ ಮತ್ತೆ ಪೂಜೆ ಮಾಡಿ ನಾವು ವಾಪಸ್ ಬಂದದ್ದು. ಇಲ್ಲಾದ್ರೆ ಮತ್ತೆ ಬೆಳಿಗ್ಗೆ ಹೋಗ್ಬೇಕಲ್ಲ ಪೂಜೆಗೆ. ಬೆಳಿಗ್ಗೆ ಪೂಜೆ ಮಾಡಿ ಬೀಗ ನಮ್ಮ ಹತ್ರ ಚಾವಿ ಕೊಟ್ಟ, ನಾನು ತಗೊಂಡು ಬಂದೆ. ನಾನು ಮತ್ತೆ ಪೂಜೆ, ನಾನು ಇಲ್ಲದ್ರೆ ನನ್ನ ಮಗ ಇದ್ದಾನೆ, ಈಗ ಫಾರ್ಮ್ ಹತ್ರ ಇದ್ದಾನೆ, ಅವನು ಇಲ್ಲ ನವೀನ ಅಂತ, ಅವನು ಹೋಗುದು ಪೂಜೆಗೆ, ಇಲ್ಲ ನಾನು ಹೋಗುದು. ಈ ಗಾಡಿ ಇಲ್ಲ ನಮ್ಮ ಹತ್ರ. ನಾವು ಇಲ್ಲಿ ಸ್ವಾಗತ ಸೀಟ್ ಅಂತ ಸುರೇಶ್ ಶೆಟ್ಟಿ ಅಂತ ಇದ್ದಾನೆ, ಅವನ ಇದು ಕೆನೆಟಿಗೆ ಹೊಂಡಕ್ಕೆ ನಾವು ಪೆಟ್ರೋಲ್ ಹಾಕಿ ಹೋಗುದು. ಅವ ನಮ್ಮ ಪೂಜೆ ಮಾಡಿ ಮತ್ತೆ ವಾಪಸ್ ಕರ್ಕೊಂಡು ಬಿಡುವುದು ಕಲರ್ಗಕ್ಕೆ ನಾವು ರಿಕ್ಷಾದಲ್ಲಿ ಬರುವುದು. ಈಗ ಮಾಡಿ ನಾವು ಪೂಜೆ ಮಾಡಿದವರು. ಪೂಜೆ ಮಾಡ್ತಾ ಇರುವಾಗ ಒಂದಿನ ಕೇಳಿದೆ, ಅದು 1 ತಿಂಗಳಾಯ್ತು ಮಾರೆ, ಏನಾದ್ರು ಖರ್ಚು ಕೊಡ್ತೀರಾ ಅಂತ ಕೇಳಿದೆ. ಈಗ ಬೇಡ, ಮತ್ತೆ ಕೊಡುವ, ಅದು ನೀವು ತಕೊಳ್ಳಿ ದೇವಸ್ಥಾನ, ನಿಮಗೆ ಕಡಿಮೆ ಮಾಡಿ ಕೊಡ್ತೇನೆ, ನನಗೊಂದು 50,000 ಕಮಿಷನ್ ಕೊಡಿ ಅಂತ ಹೇಳಿದ. ತಮ್ಮಣ್ಣ ಶೆಟ್ಟಿ ಹೇಳಿದ, 50,000 ಕಮಿಷನ್ ಕೊಡಿ ಅಂತ ಹೇಳಿದ. ಅದಕ್ಕೆ ನಾನು 50,000 ನಿನಗೆ ಕೊಟ್ಟು ದೇವಸ್ಥಾನ ದುಡ್ಡು ಕೊಟ್ಟು ಯಾರು ತಗೊಳ್ತಾರೆ ಮಾರೆ, ಯಾರಿಗೆ ಬೇಕು ದೇವಸ್ಥಾನ? ಆ ಖಾಲಿ ಜಾಗ ಹೋದ್ರೆ ದುಡ್ಡು 1 ಎಕರೆ 16 ಸೆಂಟ್ ಇತ್ತು. ಆ ಖಾಲಿ ಜಾಗ ಹೋದ್ರೆ ದುಡ್ಡು ಕೊಡ್ತೀವಿ, ದೇವಸ್ಥಾನ ದುಡ್ಡು ಕೊಡುದಿಲ್ಲ ಅಂತ ಹೇಳಿ. ಹಾಗಾದ್ರೆ ನೀವು ಪೂಜೆ ಮಾಡುದು ಬೇಡ ಅಂತ ಹೇಳಿ. ಆಗ ಹೇಳಿದ, ನಾವು ಬಿಡುವುದಿಲ್ಲ ಅಂತ ಹೇಳಿ. ಅಂದ್ರೆ ಅವ್ರಿಗೆ ಏನು ಅಧಿಕಾರ ಇದೆ ಅಲ್ಲಿ? ಅವನಿಗೆ ಅದು ಅವನ ಫೈನಾನ್ಸಿನವರು, ಅವನಿಗೆ ರೌಡಿಸಮ್ ತರ ಇದ್ದಾನೆ, ಒಂಥರ ಎಲ್ಲದಕ್ಕೂ ರೆಡಿ ಅವ ಹಾಗೆ. ಅದಕ್ಕೆ ಅವನಿಗೆ ಬಿಟ್ಟಿದ್ದಾರೆ ಅವರು. ಈಗೆಲ್ಲ ಉಂಟು. ಆ ಕಾವೂರುಗೇಶ್ವರವನ್ನು ಕರ್ಕೊಂಡು ನನ್ನ ಕಾವೂರುಗೇಶ್ವರ ಹತ್ರ ಮಂಗಳೂರಿಗೆ ಸ್ಟೇಟ್ ಬ್ಯಾಂಕ್ ಹತ್ರ ಒಂದು ಲಾಡ್ಜಿಂಗ್ ಕರ್ಕೊಂಡು ರೆಕಾರ್ಡ್ ತೋರಿಸಿ ನಾನು ನೋಡಿದೆ. ಅಷ್ಟು ದುಡ್ಡಿಗೆ ಬೇಡ ನನಗೆ, 3 ಲಕ್ಷಗಾದ್ರೆ ನಾನು ತಗೊಳ್ತೇನೆ, ಅದು ಖಾಲಿ ಜಾಗಕ್ಕೆ ಮಾತ್ರ. ಈ 30 ಸೆಂಟಲ್ಲಿ ದೇವಸ್ಥಾನ ಇದೆ, ಅದಕ್ಕೆ ದುಡ್ಡು ಕೊಡುದಿಲ್ಲ. ಯಾರಾದ್ರೂ ದೇವಸ್ಥಾನದಾಗ ದುಡ್ಡು ಅದು ಆಗುದಿಲ್ಲ. ನನಗೆ 50,000 ಕಮಿಷನ್ ಕೊಡ್ಬೇಕು, 4 ಲಕ್ಷ ಅವರಿಗೆ ಕೊಡ್ಬೇಕು ಅಂತ ಹೇಳಿದ. ಇಲ್ಲ ಮಾರೆ, ದೇವಸ್ಥಾನಕ್ಕೆ ನಾವು ದುಡ್ಡು ಕೊಡುದಿಲ್ಲ, ಆಗುದಿಲ್ಲ, ಅದು ನಮಗೆ ದೇವಸ್ಥಾನ ತಗೊಳ್ತಾರೆ ಹೀಗೆ ಹೇಳಿದೆ. ಅದಕ್ಕೆ ಅವ ಕೇಳಲಿಲ್ಲ. ಹಾಗಾದ್ರೆ ಬಿಡಿ, ನೀವು ಪೂಜೆ ಮಾಡುದು ಅಂತ. ಬಿಡುವುದಿಲ್ಲ ಅಂತ ಹೇಳಿದ. ಮತ್ತೆ ಬಿಡುವುದಿಲ್ಲ ಅಂತ ಹೇಳಿ ದೇವಸ್ಥಾನ ಬಿಡುವುದಿಲ್ಲ. ಊರಿಗೆ ಹೋಗಿದ್ರೆ ನಾವು ಒಂದು ಅಲ್ಲಿ ಶಂಖ ಓದಿದ್ರೆ ಇಡೀ ಊರವರು ಬರ್ತಾರೆ. ಅಷ್ಟು ಎತ್ತರ ಅದು. ಈಗ ಅವಾಗ ಆ ಪೂಜೆ ಸ್ಟಾರ್ಟ್ ಅಲ್ಲೇ ಬಂದಿದ್ರು ಜನಗಳು. ಶಂಖ ಸೌಂಡು ವಾದಕ್ಕೆ ಮುಚ್ಚಿ ಹೋಗಿದ್ದ ಓಪನ್ ಆಯ್ತು.
ಹಾಗೆ ನಾವು ಹೋಗ್ತಾ ಪೂಜೆ ಮಾಡಿದ ಒಂದು 2-3 ತಿಂಗಳಾಯ್ತು. ಇವಾಗ ದುಡ್ಡು ಬರಲಿಲ್ಲ. ಕೊನೆಗೆ ಹೇಳಿದ ನಿಮಗೆ ಕಡಿಮೆ ಮಾಡ್ತೇನೆ, ಫೈನಾನ್ಸಿಗೆ ಹೋಗಿ ಮಾತಾಡುವ ಅಂತ. ಫೈನಾನ್ಸಿಗೆ ಮತ್ತೆ ಕರ್ಕೊಂಡು ಹೋದ ನಮ್ಮ ಫೈನಾನ್ಸಿಗೆ ಕರ್ಕೊಂಡೆ ಮಾತಾಡಿದ ನಾನು ರಾಮಚಂದ್ರ ಈಗ ನಾವು 1 ಲಕ್ಷ ರೂಪಾಯಿ ಅಡ್ವಾನ್ಸ್ 3 ಲಕ್ಷಕ್ಕೆ ಕೊಡಿ ಅಂತ ಹೇಳಿದ್ರು. ಆಗುದಿಲ್ಲ, ನನಗೆ 50 ಕಮಿಷನ್ ಕೊಡ್ಬೇಕು, 4 ಲಕ್ಷ ಅವ್ರಿಗೆ ಕೊಡ್ಬೇಕು. ನಮಗೆ ಬೇಡ, ದೇವಸ್ಥಾನಕ್ಕೆ ದುಡ್ಡು ಕೊಡುದಿಲ್ಲ ಅಂತ ನಾನು ಇಳಿದು ಸೀದಾ ಬಂದೆ. ಇಳಿದು ಬಂದಾಗ ಮತ್ತೆ ಬಸ್ಸಲ್ಲಿ ಕೂತು ನಾನು ಇದು ತಲಪಾಡಿ ಮಂಗಳೂರು ಬಸ್ಸಲ್ಲಿ ಕೂತಿದ್ದೆ. ತೊಕ್ಕೊಟ್ಟಕ್ಕೆ ಅದು ಫೈನಾನ್ಸ್ ತೊಕ್ಕೊಟ್ಟಲ್ಲಿ ಇರೋದು, ಮಾಳಿಗೆಯಲ್ಲಿ ಇರೋದು. ಶಾಂತು ಶೆಟ್ಟಿ ಮತ್ತು ಸುಧಾಕರ್ ಶೆಟ್ಟಿ ಅವ್ರ ಪಾರ್ಟ್ನರ್, ಅವ್ರು 2 ಜನ ಹತ್ರ ಮಾತಾಡಿ ಅವ ಒಪ್ಲಿಲ್ಲ. ಮತ್ತೆ ನಾನು ಅದಕ್ಕೆ ಒಪ್ಲಿಲ್ಲ. ವಾಪಸ್ ಬಂದು ಬಸ್ಸಲ್ಲಿ ಬಂದು ನನ್ನ ಕಾಲು ಹಿಡಿದು ಬಲೆ 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 ಅವನೇ ತಮ್ಮನ್ನು. ಬನ್ನಿ ನಾವು ಸರಿ ಮಾಡುವ, ನಾನು ಮಾತಾಡ್ತೇನೆ, ಅದು ಕಮ್ಮಿ ಮಾಡುವ ಹಾಗೆ ಅಂತ. ಮತ್ತೆ ಕರ್ಕೊಂಡು ಹೋದಾಗ ಅದೇ ಹೇಳಿದೆ ನಾನು, 3 ಲಕ್ಷ ಕೊಡ್ತೀವಿ, ಈಗ 1 ಲಕ್ಷ ಅಡ್ವಾನ್ಸ್, ನೀವು ಪೇಪರು ಸ್ಟ್ಯಾಂಪ್ ಪೇಪರ್ ತಕೊಳ್ಳಿ ದುಡ್ಡು ಅಂತ ಹೇಳಿದೆ. ಅವ ಫೈನಾನ್ಸ್ ಒಪ್ಪಿಲ್ಲ. ಅದಕ್ಕೆ ಸುಧಾಕರ್ ಹೇಳಿದ, ನಾವು ದೇವಸ್ಥಾನ ಡಮಸ್ ಮಾಡಿ ಅದನ್ನು ಸಾಹೇಬ್ರಿಗೆ, ಅಲ್ಲಿ ಸಾಹೇಬ್ರೆ ಇರುವುದು ಮುಡಿಪತ್ರ, ಸಾಹೇಬ್ರಿಗೆಲ್ಲ 5 ಸೆಂಟ್ಸು ಮಾರ್ತೀವಿ, ಸೈಟ್ ಮಾಡ್ತೀವಿ ಅಂತ ಹೇಳಿದ. ಅದು ಒಳ್ಳೆ ಕೆಲಸ, ನೀವೊಂದು ಹಿಂದೂ ಆಗಿ ಹುಟ್ಟಿ ಇಂಥ ಕೆಲಸ ಮಾಡೋದು ಒಳ್ಳೇದು ಅಂತ ನಾನು ಸೀದಾ ಎದ್ದು ಬಂದದ್ದೆ. ನನಗೆ ಆಗ್ಲಿಲ್ಲ, ಬೇಜಾರಾಯ್ತು. ದೇವಸ್ಥಾನ ಹೊಡೆಯುವ ಹಿಂದೂ ಅಂತ ಆದ್ರೆ ಅವ ಒಳ್ಳೆಯವನ ಕೆಟ್ಟವನ ಅವರವರ ಭಾವನೆಗೆ ಗೊತ್ತಾಗುತ್ತೆ. ನಾನು ಸೀದಾ ಇಳಿದು ಬಂದು ಮತ್ತೆ ಬಸ್ಸಲ್ಲಿ ಕೂತ, ಮತ್ತೆ ಬಂದವ ಕಮ್ಮಿ ಮಾಡ್ತೇನೆ ಹಾಗೆ ಅಂತ. ನನಗೆ 50,000 ಕೊಡಿ, ಅದೊಂದು ಹುಚ್ಚೆ, 50,000 ಕೊಡಿ, 50,000. ಅದಕ್ಕೆ ನಾನು ಏನು ಮಾಡಿದೆ, ಸೀದಾ ಬಸ್ಸಲ್ಲಿ ಬಂದು ನಾನು ರಾಮಚಂದ್ರ ಒಟ್ಟಿಗೆ ಬಂದು ಇಲ್ಲಿ ಬಂದು ನಾವು ಒಂದು ಡಿಸ್ಕಸ್ ಮಾಡಿದ್ವಿ. ಆಗ ಒಂದು ಫೋನ್ ಮಾಡಿದ ನಾಗರಾಜ್ ಶೆಟ್ಟಿ ರೌಡಿ, ಎಕ್ಕೂರು ಬಾಬಾ ಮತ್ತು ನಾಗರಾಜ್ ಶೆಟ್ಟಿ ಲಿಂಕ್ ಅಲ್ಲಿ ಇದೆ, ಅವು ಇವನೇ ಹೇಳಿದ. ಅದು ಎಕ್ಕೂರು ಬಾಬರು ಈಗ ಕೂತದ್ದು, ನಾಗಣ್ಣ ಈಗ ಕೂತದ್ದು, ನಡುವಿನಲ್ಲಿ ಕೇಶವರು ಕೂತದ್ದು, ಅದು ಬರ್ಸಿದ್ದು ಅಂತ ಹೇಳಿದ. ಯಾವುದನ್ನು? ದೇವಸ್ಥಾನ. ಯಾರು? ಫೈನಾನ್ಸಿನವರು. ಆಯ್ತು ಮರ ಇರ್ಲಿ ಅಂತ ನಾನೇ ಆಡಿ, ಏನಾಯ್ತು ದೇವಸ್ಥಾನದ ಅಂತ ಕೇಳಿದ. ಯಾರು? ನಾಗ. ಅದು ಏನಾಗಿಲ್ಲ ಮರ, ಅವ್ರು 3 ಲಕ್ಷ ಕೊಡುದಿಲ್ಲ, 4.25 ಕೊಡ್ಬೇಕಾದ್ರೆ, 4.25ಗೆ ದೇವಸ್ಥಾನ ದುಡ್ಡಿಗೆ ಬೇಡ ಅಂತ ಹೇಳಿ ಕಟ್ ಮಾಡಿದ. ಆಮೇಲೆ ಮತ್ತೆ ಬಂದು ಹೇಳಿದ, ಒಂದು ಸ್ವಲ್ಪ ಇದರಲ್ಲಿ ಜಾಗ ಹೋಗಿ, ಈ ಜಾಗದಲ್ಲಿ ಸ್ವಲ್ಪ ಜಾಗ ಕೊಡಿ ನೀವು, ಆ ದೇವಸ್ಥಾನ ಜಾಗ ನಿಮಗೆ ಕೊಡುವ ಅಂತ ಹೇಳಿದ್ರು. ನಾವು ಕೊಡುವುದಿಲ್ಲ ಜಾಗ, ನಮ್ಮ ಮಕ್ಕಳಿದ್ದಾರೆ, ನಾವು ಬಿಡುವುದಿಲ್ಲ, ಅದೆಲ್ಲ ಆಗುದಿಲ್ಲ ಅಂತ ಹೇಳಿದ್ರು. ಅಲ್ಲ, ಇದು ನೀವು ಸ್ವಲ್ಪ ಕೊಡಿ, ಇದು ಒಳ್ಳೆ ಜಾಗ ಅಲ್ಲ, ಅದು ಒಳಗೆ ಅಲ್ವಾ, ಇದು ಹೈವೇ ಅಲ್ವಾ, ನೀವು ಸ್ವಲ್ಪ ಕೊಡಿ, ನಿಮ್ಗೇನು ಅದು ಸಿಕ್ಕುದು 1 ಎಕರೆ ಚಿಲ್ಲರೆ ಸಿಗುದು, ಇಲ್ಲಿ ಒಂದು ಅರ್ಧ ಎಕರೆ ಕೊಡಿ. ನಾನು ಅದು ಆಗುದಿಲ್ಲ ಅಂತ ಹೇಳಿದೆ ತಮ್ಮನ್ನ. ಆಗ ಅವನು ಸಿಟ್ಟಲ್ಲಿ ನನ್ನ ಹತ್ರ ಇದ್ದ. ಸಿಟ್ಟಲ್ಲಿ ಇರುವಾಗ ಇವ ಬರ್ತಾ ಇದ್ದ, ಅದು ಈ ದೇವಸ್ಥಾನ ಬಗ್ಗೆ ಮಾತಾಡಿ. ಆವಾಗ ಅಕಸ್ಮಾತ್ ಆಗಿ ಕಾದರ್ ಅಂತ ಒಬ್ಬ ವಿಟ್ಲ ಕಾದರ್ ಕಂಬಳೆ ಒಟ್ಟಲ್ಲಿ ಇರುದು, ಅವ ಬಂದು ನನ್ನ ಹತ್ರ ಹೇಳಿದ, ಜ್ಯೋತಿಷರೇ, ಒಂದು ನನ್ನ ಮನೆ ಮಾರಾಟ ಮಾಡಿ ಕೊಡ್ಬೇಕು, ನೀವೊಂದು ಮಾಡ್ತೀರಾ ಅಂತ ಹೇಳಿದ್ರು ಬೇರೆಯವರು ಇಟ್ಲದಲ್ಲಿ. ಅಂದ್ರೆ ನೀವು ಅವಾಗ ಜ್ಯೋತಿಷ್ ಎಲ್ಲ? ಆವಾಗ ನನಗೆ 30, ಈಗ 40 ವರ್ಷ ಸರ್ವಿಸ್ ಆಗಿದೆ ಜ್ಯೋತಿಷ್. ಈಗ ನನಗೆ 63 ವರ್ಷ. ನಾನು ಅದಕ್ಕೆ ಹೇಳಿದೆ, ಆಯ್ತು ಮಾಡುವ ಅಂತ ಹೇಳಿದೆ. ನೀವು ಭಾಗ್ಯ ಇದೆ ಅಂತ ನಾನು ಹೇಳಿದೆ, ನಿಮಗೆ ತಿನ್ನುವ ಭಾಗ್ಯ ಇದ್ರೆ ಆಗ್ತದೆ ಮಾರೆ ಅಂತ ಒಂದು ಪ್ರಸಾದ ಕೊಟ್ಟೆ, ದೇವರಲ್ಲಿ ಪ್ರಾರ್ಥನೆ ಮಾಡಿ ಪ್ರಸಾದ ಕೊಟ್ಟೆ. ಅದು ಮತ್ತೊಂದು ತಿಂಗಳಾಗ ಅದು ಮಾರಾಟ ಆಗಿ ಮಾರಾಟ ಆಗಿದೆ. ಅಡ್ವಾನ್ಸ್ ಆಗಿದೆ, ಒಂದು 5 ಲಕ್ಷ ಆಗಿದೆ, ನಿಮಗೆ ಕೊಟ್ಟು ಹೋಗುವ ಅಂತ ಬಂದೆ. ಆಗ ನನಗೆ 50,000 ಅಂತ ಹೇಳಿದ. 50,000 ಕೊಟ್ಟು ಒಂದು ಅರ್ಧ ಗಂಟೆ ಆಗಿಲ್ಲ, ಸ್ವಲ್ಪ ಮಾತಾಡೋಷ್ಟು, ಒಂದು ಚಹಾ ಕಾಫಿ ಕುಡಿಯುವಷ್ಟಕ್ಕೆ ಇವ ಬಂದ ತಮ್ಮ. ಕಾದರ್ಗ ನಮಸ್ಕಾರ ಅಂತ ಹೇಳಿದ. ಕಾದರ್ ನಮಸ್ಕಾರ ಅಂತ, ನಿಮ್ಮನ್ನು ಇಟ್ಲ ನೋಡಿದಾಗಿಂತ ಹಾಗೆ ಅಂತ ಹೇಳಿದ. ಏನು ಇದು ಸತ್ಯನ ಗೊತ್ತಿಲ್ಲ, ಏನು ಇವರ ಮೋಸ ಅನ್ನೋ ಗೊತ್ತಿಲ್ಲ. ನಾನು ಅದಕ್ಕೆ ಮಾತಾಡಿದೆ, ಕಾದರ್ ಬಾಯಿ ಇವರು ಹೊರಗಡೆ ಹೋಗಿ ಮಾತಾಡಿದ್ರು. ಅದು ಹಳೆ ಮನೆ ನಮ್ದು, ಇದು ಹೊಸ ಮನೆ, ಹಳೆ ಮನೆ ಕೆಳಗಡೆ ಟವರ್ ಇದ್ದ ಜಾಗದಲ್ಲಿ ಗುಂಡಿಯಲ್ಲಿ ಒಳಗಡೆ ಹೋಗಿ ನಾನು ಅಲ್ಲಿ ಕೂತ್ಕೊಂಡು ಏನೋ ಒಂದು ಚೀಟಿ ಬರೆಯುತ್ತಿದ್ದೆ. ನಾನು ಹೊರಗೆ ಹೋಗ್ಲಿಲ್ಲ. ಇವಾಗ ಕೊಟ್ಟು ಹೋದಲ್ಲ, ಅವ ಕೇಳಿದ, ನಿಮಗೆ 3ಕ್ಕೆ ಮಾಡುವ, ನನಗೆ 5,000 ಕೊಡಿ ಅಂತ. ನಾನು ಈ 50,000 ಕೊಟ್ಟೆ. ಇವ ಮಾಡಿ ಕೊಡ್ತಾನೆ ದೇವಸ್ಥಾನ ಕೊಟ್ಟೆ. ಇವ ತಕೊಂಡು ಹೋಗಿ ಅರ್ಧ ಗಂಟೆಯಲ್ಲಿ 6 ಜನ ಬಂದ್ರು ಮಾರೆ. ಬಂದು ನನ್ನ ಕಾಲು ನೋವು, ನನಗೆ ಎಣ್ಣೆ ಹಚ್ಚಿದಿ, ನನಗೆ ಒಂದು ನೋಡ್ಬೇಕು, ಶಾಸ್ತ್ರ ನೋಡ್ಬೇಕು ಹಾಗೆ ಹೀಗೆ ಅಂತ ಹೇಳಿದ್ರು. ನನಗೆ ಅಡ್ಡ ನಿಂತು, ನಾನು ಈ ಡೋರ್ ಈ ತರ ಇತ್ತು, ಡೋರಿಗೆ ಅಡ್ಡ ನಿಂತು ನನಗೆ ಡೌಟ್ ಆಯ್ತು, ಇವರು ಪೊಲೀಸ್ ತರ ಇದ್ದಾರೆ,
ಪರ್ಸನಾಲಿಟಿ ಒಂದೇ ಲೆವೆಲ್, ಹೈಟು ದಪ್ಪ ಒಂದು ಸೇಮ್ ಇದ್ದಾರೆ. ಮತ್ತೆ ಮಾತು ಸ್ವಲ್ಪ ಇದು ರಫ್ ಮಾತಾಡ್ತಾರೆ. ಡೌಟ್ ಆಯ್ತು. ಆದ್ರೂ ಏನಪ್ಪಾ ಅಂದ್ರೆ ಆಯ್ತು, ಬೇರೆ ಒಂದು ಭೂತ ಕಟ್ಟುವ ನಲಿಗೆ ನೇರ್ಲಾಟೆ ಬಂದಿದ್ದ. ಅವನಿಗೆ ನಾನು ಎಣ್ಣೆ ಉಜ್ಜಿ ಕಾಲು ಬೆರಳೆಲ್ಲ ಎಳೆತಿದ್ದೇನೆ ಮಸಾಜ್ ಮಾಡಿ. ಆಗ ನನಗೆ ಡೌಟ್ ಆಯ್ತು. ಆದ್ರೆ ನಾನು ಆಗ ನೀರು ಕುಡಿದು ಬರ್ತೇನೆ, ನೀವು ಎದ್ದೇಳಿ ಅಂತ ಅವನದು ಹೇಳಿದ. ಆ ಎಣ್ಣೆ ಮಾಲಿಶ್ ಮಾಡಿ ನೀರು ಕುಡಿಲಿ ಹೋಗುವವರಿಗೆ ಹೊರ ಬಿಡುದಿಲ್ಲ ನನ್ನ. ಇದು ದುಡ್ಡು ಉಂಟಲ್ಲ, ಇವತ್ತು ತಕೊಂಡು ಹೋಗಿ ಅರ್ಧ ಗಂಟೆಗೆ ಟೂರಿಸ್ಟ್ ಕಾರ್ ಬಂದು ಇಳಿದು ಕಾರ್ ಮೇಲೆ ಹೋಗಿದೆ. ಅವರು ಇಲ್ಲಿ ಇಳಿದು ಘಟನೆ ಇತ್ತು. ಈಗ ರೋಡಿ ಆಗ ಮೆಟ್ಲಲ್ಲಿ ಇಳಿದು ಬರುವುದು. ನನಗೆ ಏನೋ ಒಂಥರ ಕಂಪನ ಆಯ್ತು, ಏನೋ ಇರ್ಬೇಕಂತ. ಏನು ಮಾಡುದು, ಮತ್ತೆ ಏನು ಮಾಡ್ಲಿಲ್ಲ. ಮತ್ತೊಂದು ಸ್ವಲ್ಪ ಹೊತ್ತಾಗ ಈಗ ತೆಗೆದು ಕೊಟ್ಟ ನಾರಾಯಣ ಮನೆ ಸೊಂಟ. ಇಗೋ ನೀನು ಕೊಟ್ಟದಲ್ಲ ಇದು ಕೋಟಾ ನೋಟು 50,000, ನೀನೇ ಕೊಟ್ಟದಲ್ಲ ತಮ್ಮಣ್ಣ ಶೆಟ್ಟಿಗೆ, ನಾನು ಅವನನ್ನು ಹಿಡಿದು ವಿಶ್ವ ಸ್ಟೇಷನ್ ಅಲ್ಲಿ ಹಾಕಿದ್ದೇನೆ, ನೀನು ಕೊಟ್ಟದಲ್ಲ ಬಾ ಅಂತ ಹೇಳಿದ. ಅಲ್ಲ, ಅದು ಅವನು ತಕೊಂಡ ದುಡ್ಡು ಇವಾಗ ಖಾದರ್ ನನಗೆ ಕೊಟ್ಟದ್ದು. ಖಾದರ್ ಎಲ್ಲಿದ್ದಾನೆ? ಖಾದರ್ ಮಸೀದಿಗೆ ಹೋಗಿದ್ದಾನೆ ಅಂತ ಹೇಳಿದ. ದುಡ್ಡು ಕೊಟ್ಟು ಮಸೀದಿಗೆ ಹೋಗಿದ್ದಾನೆ ಪುತ್ತೂರಿಗೆ. ಅವನಿಗೆ ಫೋನ್ ಮಾಡಿದೆ, ಖಾದರ್ ಎಲ್ಲಿದ್ದೇವ? ನಾನು ಬಸ್ ಸ್ಟ್ಯಾಂಡ್ ಮಸೀದಿ ಮುಗಿದು ಊಟ ಮಾಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೇನೆ ಅಂತ ಹೇಳಿದ ಖಾದರ್. ಹೌದಾ, ಹಾಗಾದ್ರೆ ಈ ಉಪವಾಸಕೊಂಡ್ರೆ ಏನೇ ಹೇಳ್ಬೇಡ, ಅವರದ್ದು ಏನು ಹೇಳ್ಬೇಡ, ನಿನ್ನ ತಲೆಗೆ ಬೀಳ್ತದೆ, ಅವ್ರು ಸಿಕ್ಕುದಿಲ್ಲ ಅಂತ ಹೇಳಿದ್ರು. ನಾನು ಮುಚ್ಚಿಕೊಂಡು ಇದ್ದೆ. ಫೋನೆಲ್ಲ ಅದು ಲ್ಯಾಂಡ್ ಫೋನ್ ಕಟ್ ಮಾಡಿದ್ರೆ ಸಿಕ್ಕಿಸು ಅಂತ ಹೇಳಿದ್ರು. ಸಿಕ್ಕಿಸು. ಮತ್ತೆ ಆಮೇಲೆ ಪೊಲೀಸ್ನವ ಫೋನ್ ಮಾಡಿದ. ಒಂದು ವ್ಯಾನ್ ಬಂತು, ಕಪ್ಪು ಇದು ಪೊಲೀಸ್ ವ್ಯಾನ್. ಅಂದ್ರೆ ನಾನು ಹೇಳಿದ, ನೀನು ಕಲ್ಲಡ್ಕವರೆಗೆ ಬಸ್ಸಲ್ಲಿ ಬರ್ಬೇಕು. ಇಲ್ಲಿ ಹಿಡ್ಕೊಂಡು ಹೋದ್ರೆ ಊರಿಗೆಲ್ಲ ಗೊತ್ತಾಗ್ತದೆ, ನೀನ್ ಮರ್ಯಾದೆ ಹೋಗ್ತದೆ, ನೀನು ಬಸ್ಸಲ್ಲಿ ಬಾ. ನಾನು 10 ರೂಪಾಯಿ ಕೊಟ್ಟು ಬಸ್ ಹತ್ತಿದೆ. ಕಲ್ಲಡ್ಕದಲ್ಲಿ ನಾನು ಈ ಬಸ್ ಹಿಡಿದು ಹೋಗ್ಬೇಕು, ಹಿಂಗೆ ಸೊಂಟ ಕೈಯಾಗ ಹಿಡಿದ್ರು. ಸೀದಾ ಪುತ್ತೂರಿಗೆ ಹೋಯ್ತು ವ್ಯಾನ್. ಪೊಲೀಸ್ ಕೆಟಿ ಹೊಟ್ಲತ್ತ ಚಾ ಕುಡ್ದು ಸೀದಾ ಪುತ್ತೂರಿಗೆ ಹೋಯ್ತು. ಅಲ್ಲಿ ಬಸ್ ಸ್ಟ್ಯಾಂಡ್ ಇವರು ಸಿಗರೇಟ್ ಸೇರ್ತಾ ಇದ್ದಾರೆ ಸಾಹೇಬ್ರು ಎಲ್ಲ ಕೋಟಾ ನೋಟು ಕೊಟ್ಟವರು. ಈ ಖಾದರ್ ಅವರಿಗೆ ಖಾದರ್ ನೋಡಿ ಜೀಪು ಗಾಡಿ ನಿಲ್ಲು ನೋಡಿ ಖಾದರ್ ಓಡ್ತಾ ಇದ್ದಾನೆ. ಇದು ಬಟ್ಟೆ ಬಿಟ್ಟು ಓಡ್ತಾ ಇದ್ದಾನೆ. ಅಶೋಕ ಅಂತ ಪೊಲೀಸ್ ಮತ್ತೆ ಗೊತ್ತಾಗಿದ್ದು. ಹಿಂದೆ ಓಡಿದ ಸುಮ್ಮನೆ ಒಂದು ಅರ್ಧಗೆ ಓಡಿದ. ಹಾ ಅಂತ ನಗ್ಕೊಂಡು ವಾಪಸ್ ಬಂದ ಪೊಲೀಸ್. ನೋಡಿ, ಇದು ಸತ್ಯ ಏನು ಸುಳ್ಳು ಅಂತ ಗೊತ್ತಾಗಬೇಕಲ್ಲ ಅಂತ ಹೇಳಿ ಇದ್ದ ವಿಚಾರ, ಇದು ಸತ್ಯ, ಎಲ್ಲಿ ಬೇಕಾದ್ರೆ ಹೇಳ್ತಾನೆ. ಬಂದು ಎಲ್ಲ ಹಿಡಿದ್ರು. ಇವರನ್ನು ಹಿಡಿದು ತುಂಬಿಸುವಾಗ ಖಾದರನು ಇಲ್ಲ ಕೇಸಲ್ಲಿ, ತಮ್ಮಣ್ಣ ಶೆಟ್ಟಿನೂ ಇಲ್ಲ. ನಾನು ಮಧ್ಯ ಇವರೊಟ್ಟಿಗೆ ಸೇರಿದವ ನಾನು ಮತ್ತೆ ಈ ಸಾಹೇಬ್ರು ಕರ್ಕೊಂಡೋಗ ಅಲ್ಲಿ ಅವರು ಸ್ಕ್ವಾಡ್ ಇದ್ದು ಬಂದರಲ್ಲಿ DC ಆಫೀಸ್ ಹತ್ರ ಇದು ಉಂಟು, ಅವರ ಕಸ್ಟಡಿ ಕೈಗೆ ಬೇಡಿ ಹಾಕಿ ಕಟ್ಟಾಕಿದ್ರು, ನಾಯಿ ಕಟ್ಟಾಗಿದೆ. ಅಲ್ಲೇ ಮಲಗಿದ್ವಿ ಬೆಳಿಗ್ಗೆ ಸಂಜೆವರೆಗೆ. ರಾತ್ರಿ 2 ಗಂಟೆ ಆಗುವ ಒಂದೊಂದೇ ಎಳೆದು ತರ್ತಾರೆ ಸಾಹೇಬ್ರನ್ನು. 9 ಜನ ಆಯ್ತು ಬೆಳಿಗ್ಗೆ. ಒಬ್ಬ ಕ್ರಿಶ್ಚಿಯನು, 7 ಜನ ಸಾಹೇಬ್ರು, ಒಬ್ಬ ನಾನು ಹಿಂದೂ, ಎಲ್ಲ 9 ಆಯ್ತು ಬೆಳಿಗ್ಗೆಯಿಂದ 5 ದಿನ ಅವರ ಕಸ್ಟಡಿಯಲ್ಲಿ. ಅಂದ್ರೆ ಇದರ ತನಿಖೆ ಅಂದ್ರೆ ಯಾವ ಹಂತಕ್ಕೆ ಬಂದಿತ್ತು ಅಂತ ಹೇಳಿ ಅಲ್ಲೇ ಇದೆ. ಈಗ ನಾನು ಹೇಳ್ತೇನಲ್ಲ, ತನಿಖೆ ಏನು ಇವರನ್ನು ಹಿಡಿದಾದ ಮಾತ್ರ ತನಿಖೆ ಬರಲಿಲ್ಲ. ಆಮೇಲೆ ನಮ್ದು ಸ್ಟೇಟ್ಮೆಂಟ್ ತಗೊಳ್ಬೇಕಾದ್ರೆ ಅವರು ಹಾಜರು ಮಾಡ್ಬೇಕಾದ್ರೆ, ಅದಕ್ಕೆ ಒಂದು ದಿನ ಆಯ್ತು. ಮರುದಿನಕ್ಕೆ ಎಲ್ಲ ಶುರು ಮಾಡಿದ್ರು. ಒಬ್ಬೊಬ್ಬನೇ ದಿನಕ್ಕೆ ಮಾಡುದು. 5 ದಿನ ಆಯ್ತು ಮಾಡಿ 5 ದಿನ ಅಲ್ಲೇ ಇದ್ದದ್ದು. ಆಮೇಲೆ ಬೀಚ್ ಕರ್ಕೊಂಡೋದು ಇಲ್ಲಿ FIR ಎಲ್ಲ ಕೊಟ್ರು. ನಮ್ಮ ಬೆರಳಚ್ಚೆಲ್ಲ ಅವ್ರು ತೆಗೆದಿಲ್ಲ. ಇಲ್ಲಿ ಎಲ್ಲ ಬೀಚ್ ರೋಡಲ್ಲಿ ಬೆರಳಚ್ಚು ಕಾಲಿದ್ದು ಎಲ್ಲ ತೆಗೆದೆಲ್ಲ ಆಯ್ತಾ. ಆಮೇಲೆ ಒಂದು ಫೋನ್ ಬಂತು. ಗೋಪಿನಾಥ ಅಂತ SI ಇದ್ದ, ಅವರು ಫೋನ್ ಬಂತು. ಆಗ ಯಾರ ಪೊಲೀಸ್ನವರು ಯಾರ ಸರ್ಕಲ್ ಯಾರು ಕೇಳಿದ್ರು, ಯಾರ್ದು ಫೋನ್ ಅಂತ. ಅದು ರಾಮಣ್ಣ ಹತ್ರ ಅವ್ರದ್ದು. ಏನು ಏನಿಲ್ಲ ಅಂತ ಹೇಳಿದ. ನನ್ನ ಹತ್ರ ಇದ್ದವ ಕೇಳ್ತಾ ಇದ್ದ, ನನ್ನ ತನಿಖೆ ಮಾಡ್ತಾ ಇದ್ದ. ಸೀದಾ ಎದ್ದು ಒಳಗೆ ಹೋದ. ಪೊಲೀಸ್ನವರು ಸರ್ಕಲ್ ಎಲ್ಲ ಮಾತಾಡಿ ಆಮೇಲೆ ಹೊರಗೆ ಬಂದ. ಈ FIR ಎಲ್ಲ ಮಾಡಿದಿಲ್ಲ ಸ್ಕ್ವಾಡ್ನವರಿಗೆ ಸರಿ ಜೋರು ಮಾಡಿದ. ಯಾರು? ಗೋಪಿನಾಥ್ SI. ಜೋರು ಮಾಡಿ ಈ FIR ಎಲ್ಲ ಹಿಂಗೆ ಮಾಡಿ ತೆಗೆದು ಬುಟ್ಟಿಗೆ ಹಾಕಿದ. ಮತ್ತೆ ಹೊಸ ಪೇಪರ್ ಮಾಡಿದ, ಹೊಸ FIR ಮಾಡಿದ. ಫಸ್ಟಿಗೆ ನಾನು 8ನೇ ಆರೋಪಿ ಆಗಿ, ಈಗ ಮತ್ತೆ ಮಾಡುವಂತ ಇಂಪ್ಲಾನ್ಸ್ ಅಲ್ಲಿ ಇವರಿಗೆ ಸಾಹೇಬ್ರಿಗೆ ಇಂಪ್ಲಾನ್ಸ್ ಮಾಡಿದ್ರೆ ಈಗಲ್ಲಿಂದ ನಾನು A1 ಮಾಡಿದೆ. ನನ್ನನ್ನು ಫಸ್ಟ್ ನೀವಿದ್ರೆ ಬಾಕಿ ಅವರು ಉಳಿದವರೆಲ್ಲ ಆಮೇಲೆ ಹಿಂದೆ. ನಾನು A1, ಇಬ್ರಾಹಿ A2
ಹ್ಮ್ ಮತ್ತೆ A3 ಕೆನಡಿ ಅಂತ ಹೀಗೆ ಮಾಡಿದ್ದು. ಲಾಸ್ಟ್ಗೆ ಈ ಫಸ್ಟ್ಗೆ ಇದ್ದ ಬಪ್ಪಲಿಗೆ ಇಬ್ರೆ ಅಂತ ಫೋಟೋ ನೋಟು ತಕೊಂಡು ಬರುವಣ ಚಿರ್ಕಲ್ ಅಬ್ದುಲ್ಲನ ಮನೆ ಲಾರ್ಜಿಂಗ್ ಅಲ್ಲಿ ಪ್ರಿಂಟ್ ಆಗುದು. ಚಿರ್ಕಲ್ ಅಬ್ದುಲ್ಲಾ ಮಿನಿಸ್ಟರ್ ಅವಾಗ 21 ವರ್ಷ ಆಯ್ತು ಈಗ. ಸಚಿವರ ಲಾಡ್ಜ್ ಅಲ್ಲೇ ಹೌದು, ಲಾಡ್ಜಿಂಗ್ ಅವ್ರ ಫ್ಲಾಟ್ ಇದೆ ದೊಡ್ಡದು ಚಿರ್ಕಲದಲ್ಲಿ. ಇವರು ಅಲ್ಲಿಂದ ತರುವುದು, ಇಲ್ಲಿ ಪುತ್ತೂರಲ್ಲಿ ಬಟವಾಡೆ ಮಾಡುದು. ಇದು ಅಕಸ್ಮಾತ್ ನಮ್ಮ ಈ ಮೋಸಕ್ಕಾಗಿ ಇವ ಕೊಟ್ಟಿರುದು ಈ ಖಾದರ್ ದುಡ್ಡಿಲ್ಲ ಅನ್ನೋದು. ಅದಕ್ಕೆ ನನಗೆ 50 ಕೊಟ್ಟದ್ದು ಅರಕ್ಕೆ ಹಾಕಿದ್ರು ನಮ್ಮನ್ನೊಂದು ಡಬ್ಬಿಗೆ ಹಾಕಿ ಬಿಟ್ಟ. ಹಾಗೆ ಈಗ ಮಾಡಿದ್ರು ಹೊಸ ವ್ಯಾಪಾರ ಮಾಡಿ ಮತ್ತೆ ಬೆರಳಚ್ಚು ಕಾಲು ಫಸ್ಟ್ ಇಂದ ಮಾಡಿದ್ರು. ಎಲ್ಲ ತಕೊಂಡು ಸೈನ್ ತಕೊಂಡು ಮತ್ತೆ ಕೇಸಾಗಿ ಪೊಲೀಸ್ ಮಾಡಿ ಜಡ್ಜಿ ಮನೆಗೆ ಹೋಗಿ ಅಲ್ಲಿ 8 ಗಂಟೆ ರಾತ್ರಿ ಆಗಿದೆ. 8 ಗಂಟೆಗೆ ನಮ್ಮನ್ನು ಕೋರ್ಟ್ ಹತ್ರ ಹಾಜರು ಮಾಡಿ ಜೈಲಿಗೆ ಹಾಕಿದ್ರು. ಆವಾಗ ಸರ್ಕಲ್ ಕೇಳಿದ್ರು, ಸರ್ ಇವರನ್ನೇನು ಮಾಡುದು ಅಂತ SP ಹತ್ರ, ಪುತ್ತೂರು SP ಹತ್ರ ಸ್ವಲ್ಪ ಹಾಕಿ ಜೈಲಿಗೆ ಹಾಕಿ ಅವನನ್ನು ಅಂತ ಹೇಳಿದ್ರು. ನಾನು ಅಷ್ಟಾದ್ರೂ ಮಾನವತೆ ಇಲ್ಲ ಅಂತ ಇಲ್ಲ, ಅಷ್ಟು ಪೊಲೀಸರು ಅಷ್ಟೇ. ಅದು ನಾನು ಜೈಲಿಗೆ ಹೋದೆ. ನನ್ನ ಒಬ್ಬರನ್ನೇ ಕರ್ಕೊಂಡು ಹೋಗೋದು. ಈ ಬಪ್ಪಲಿಗೆ ಇಬ್ಬರನ್ನು ಅಲ್ಲೇ ಉಳಿಸಿದ್ದಾರೆ. ಎಲ್ಲ ಕರ್ಕೊಂಡೋಗಿ ಒಂದೊಂದೇ ರಾತ್ರಿ ಬಂತು. 2 ಗಂಟೆ 3 ಗಂಟೆ ರಾತ್ರಿ ಎಲ್ಲ ಫುಲ್ ಆಯ್ತು. ಎಲ್ಲ 9ರಲ್ಲಿ 8 ಬಂತು. ಒಂದು ಮಾತ್ರ ಉಳಿಸಿದ್ದಾರೆ. ಯಾಕಂದ್ರೆ ಅವ್ರಿಗೆ ಅಲ್ಲಿಂದ ಕಟ್ಟು ಬರ್ಬೇಕಲ್ಲ. ದುಡ್ಡು ತಕೊಳ್ಳಿಗಾಗಿ ಪೊಲೀಸ್ನವರು ಅವನನ್ನು ಉಳಿಸಿದ್ದು. ಅವ ಮತ್ತೆ ಒಂದು ದಿನ ಅಲ್ಲೇ ಇದ್ದ. ಮತ್ತೆ ಮರುದಿನ ಬಂದದ್ದು ಈ ಬಪ್ಪಲಿಗೆ ಇಬ್ಬರನ್ನು. ಮರುದಿನ ಅವರು ಕೋರ್ಟ್ ಪುಡಿಸಿ ಮಾಡಿ ಜೈಲಿಗೆ ಹಾಕಿ. ಇದು ನನಗೆ ಸತ್ಯ ವಿಷಯ ಗೊತ್ತಿದ್ದನ್ನು ನಾನು ಹೇಳಿದ್ದು. ನಾನು ಇದರಲ್ಲಿ ಸುಳ್ಳು ಮುಚ್ಚಿ ಮಾರಿಲ್ಲ. ಎಲ್ಲಿ ಬೇಕಾದ್ರೆ ಹೇಳಿದೆ ನಾನು, ಕೋರ್ಟ್ ಅಲ್ಲಿ ಬೇಕಾದ್ರೆ ಹೇಳಿದೆ. ಅಷ್ಟು ಬೇಜಾರ ನನಗೆ. ಯಾಕಂದ್ರೆ ಮೋಸ, ಕಾನೂನಿಗೆ ಬೆಲೆ ಕೊಟ್ಟು ಮೇಲೆ ದೇವರಾಗೆ ವೇದದಾಗೆ ನಾವು ಮಹಾಭಾರತ ಈ ನಮ್ಮ ಧರ್ಮದ ಗ್ರಂಥದಾಗೆ ಈಗ ಈ ಸಂವಿಧಾನಕ್ಕೆ ಬೆಲೆ ಕೊಡುದು. ಇದು ನೋಡಿ ಇವರು ಮಾಡುದು. ಈಗ ಇವಾಗ ಅದೊಂದು ಕೋಟ ನೋಟು ಹೌದು ಅಲ್ಲಿಗೆ ಬಂತು. ನಾವು ಜೈಲಿಗೆ ಹೋಗಿದ್ದೀವಿ. ಜೈಲಿಂದ ಮತ್ತೆ ನಾನು 80 ವಾಪಸ್ ಬಂದೆ. 80 ಬೇಲಿ ಆಗಿದೆ. ನಾರಾಯಣ ಪೂಜಾರಿ ಲಾಯರ್ ಬೇಲಿ ಆಗಿ ಬಂದೆ. ಬಂದ ಮೇಲೆ ಇವ ಬರುವಾಗ ದೇವಸ್ಥಾನಕ್ಕೆ ಬೀಗ ಹಾಕಿದ್ದಾನೆ. ಬೀಗ ಹಾಕಿದ್ದಾನೆ. ಹೋಗಿ ನೋಡಿದೆ ನಾನು. ನೋಡುವ ಹೊಸ ಬೀಗ ಹಾಕಿದ್ದಾನೆ. ಚೇಂಜ್ ಆಗಿದೆ. ನನ್ನ ಚಾವಿ ತಗೊಂಡು ಹೋಗಿದ್ದೆ ನೋಡುವ ಅಂತ. ನೋಡುವಾಗ ಇಲ್ಲ. ಗೊತ್ತಾಯ್ತು ಇದೆಲ್ಲ ಮಾಡಿದೀವ. ನನ್ನ ದೇವಸ್ಥಾನ ನನ್ನ ಕೈಯಿಂದ ತಗೊಳ್ಬೇಕಲ್ಲ. ಅದಕ್ಕೆ ಇವ ಫೋಟೋ ನೋಟು ಕೊಡಿಸಿದ್ದು ಖಾದರ್ ಹತ್ರ ನನಗೆ ಆಯ್ತು. ಇದೆಲ್ಲ ಫೈನಾನ್ಸ್ ಅವರ ದುಡ್ಡು ಇವನ ಹತ್ರ ಅಂತ ನನ್ನ ಲೆಕ್ಕ ಹಾಕಿ ಬಿಟ್ಟೆ. ಅಲ್ಲಿ ಅದನ್ನು ಮುಚ್ಚಿ ಬಿಟ್ಟೆ. ಮತ್ತೆ ಇವ ಏನ್ ಮಾಡ್ತಾನೆ ಅಂತ ನಾನು ನೋಡ್ತಾ ಇದ್ದೆ. ಇವ ಇಲ್ಲಿಂದ ದಿನಾ 9 ಗಂಟೆಗೆ ಹೋಗ್ತಿದ್ದ. ಟೀ ಶರ್ಟ್ ಮಾಡಿ ಸ್ಪ್ಲೆಂಡರ್ ಬೈಕಲ್ಲಿ ಹೋಗ್ತಿದ್ದ. ಮಾಡಿ ಇಲ್ಲಿ ಲಕ್ಷ್ಮಣ ಪೂಜಾರಿ ಅಂತ ಕುದುರೆಬೆಟ್ಟಲ್ಲಿ, ಈಗ ಅವರು ತೀರಿ ಹೋಗಿದ್ದಾರೆ. ಅವರ ಮನೆಯಲ್ಲಿ ಇವ ಸ್ಪಿರಿಟ್ ತಂದಿಡ್ಲಿಕ್ಕೆ ಶುರು ಮಾಡಿದ. ದೊಡ್ಡ 40 ಲೀಟರ್ ಕ್ಯಾನ್ ತರುವುದು. ಅಲ್ಲಿ ಇಡ್ತಾ ಇದ್ದ. ಇಟ್ಟು ಸ್ವಲ್ಪ ದಿನಕ್ಕೆ ಒಂದು 6 ತಿಂಗಳು ನಡೆದಿದೆ. ಈ ಒಂದು ವ್ಯವಹಾರ ಚೆನ್ನಾಗಿ ನಡೆದಿದೆ. ಒಳ್ಳೆ ಬಟವಾಡೆ ಮಾಡಿದ್ದಾನೆ. ತೊಟ್ಟೆ ಕೇರಳಕ್ಕೆ ಕೊಂಡು ಹೋಗುದು. ನಕಲಿ ಸರಾಯಿ ಮಾಡಿ ಕೇರಳಕ್ಕೆ ಕೊಂಡು ಹೋಗುದು. ಇಲ್ಲಿ ಅಲ್ಲ, ಈ ಕೇರಳಕ್ಕೆ ಕೊಂಡು ಹೋಗುವಾಗ ಈ ಸ್ಕ್ವಾಡ್ನವರೆಲ್ಲ ಹಿಡಿದು. ಆಮೇಲೆ ಇವನಿಗೆ ಸ್ಕ್ವಾಡ್ನವರು ನಿನಗೆ ನೀನು ಇದನ್ನು ಮಾಡ್ಬೇಡ, ನೀನು ನಮಗೆ ಇನ್ಫಾರ್ಮೇಶನ್ ಕೊಡು, ನಿನಗೆ 40 ಲಕ್ಷದಲ್ಲಿ 40,000 ಕಮಿಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ ಹೇಳಿದ್ದು ಬೇರೆಯವ್ರ ಹತ್ರ ಹೇಳಿದ್ದಾನೆ. ನನಗೆ ಕಮಿಷನ್ ಸಿಗಿದೆ, ನಾನು ಇಡಿಸ್ತೇನೆ, ನಾನು ಯಾರನ್ನು ಇಡಿಸ್ತೇನೆ ಅಂತ ಹೇಳಿದೆ. ಆಮೇಲೆ ಇವನ್ ತೊಟ್ಟೆ ಶುರು ಆಯ್ತು. ತೊಟ್ಟೆಯಲ್ಲಿ ಸಿಕ್ಕಿಬಿದ್ದ. ಇಲ್ಲಿ ರೈಡ್ ಆಗ್ತದೆ ಅಂತ ಆಯ್ತು. ಅಲ್ಲಿ ಸಿಕ್ಕಿಬಿದ್ದ ಕೇರಳ ಗಡಿಯಲ್ಲಿ ಸಾಲಿತ್ರಲ್ಲಿ ಸಿಕ್ಕಿಬಿದ್ದ ಗೇಟ್ ಹತ್ರ. ಇಲ್ಲಿ ರೈಡ್ ಆಗ್ತದೆ ಅಂತ ಹೇಳಿದಾಗ ಎಲ್ಲ ಹೋಗಿ ಹೂವಪ್ಪ ಪೂಜಾರಿ ಬಾರಿಮಾರ ಅಂತ ಇದ್ದಾನೆ, ಅವರ ಮನೆಯಲ್ಲಿ ಇಟ್ಟ. ಈ ಖಾಲಿ ಕ್ಯಾನ್ ಅಲ್ಲಿ ಎಲ್ಲೆಲ್ಲ ಇಸದ. ಸ್ಪಿರಿಟ್ ಎಲ್ಲ ಖಾಲಿ ಆಗಿದ್ದು. ತೊಟ್ಟೆ ಎಲ್ಲ ಖಾಲಿ ಮಾಡಿದ. ತೊಟ್ಟೆ ಏನು ಬಿಸಾಡಿದಾನ ನದಿಗೆ ಅಂತ ದುಡ್ಡಿಲ್ಲ. ಮಿಷಿನ್ ಹಣ್ಣು ತಗೊಂಡು ಅದು 30-40 ಸಾವಿರ ಉಂಟದು. ಅದನ್ನು ಪೂವಪ್ಪನ ಮನೆಯಲ್ಲಿ ಇಟ್ಟಿದ್ದಂತೆ. ಯಾರು ಹೇಳಿದ್ದು? ಪೂವಪ್ಪನ ತಮ್ಮ ಆನಂದ ಅಂತ, ಇದು ಕೆಂಪುಗಲ್ಲು ಲಾರಿ ಡ್ರೈವರ್. ಇಲ್ಲಿ ಈಗ ಪಿಕಪ್ ಅದ ನೆನ್ನೆ ಸಿಕ್ಕಿದ. ಅವನು ಹೇಳಿದ ನನಗೆ, ಅದು ಮಿಷಿನ್ ನಮ್ಮ ಮನೆಯಲ್ಲಿ ಇತ್ತು ಅಂತ ಹೇಳಿದ. ಅದನ್ನು ಅಲ್ಲಿಂದ ಮತ್ತೆ ಸುಳ್ಯಕ್ಕೆ ಮಾರಾಟ ಮಾಡಿದ ನಾವು ಆ ಮಿಷಿನ್. ಅದು ಹೇಳಿದ್ದ ಅದು ಸುಳ್ಯ ಹೋಗಿದೆ, ಇಲ್ಲ. ಯಾಕೆಂದ್ರೆ ನಾವು ಹುಡುಕೋದು ಇವನು ಒಳ್ಳೆಯವನ ಕೆಟ್ಟವನ ಗೊತ್ತಾಗಬೇಕಲ್ಲ. ಇವಾಗ ಈ ಘಟನೆಯಲ್ಲಿ ಕಮ್ಮಣ್ಣ ಶೆಟ್ಟಿ ಸಿಕ್ಕಿದ್ದಿಲ್ಲ. ಇಲ್ಲ, ಅದು ರೈಡ್ ಆಗೋ ಅಲ್ಲಿ ಖಾಲಿ ಮನೆ ಏನಿರ್ಲಿಲ್ಲ. ಬಂದಿದ್ದಾರೆ, ಪೊಲೀಸ್ ಬಂದಿದೆ, ಆದ್ರೆ ಏನಿರ್ಲಿಲ್ಲ. ಅವ್ರ ಹತ್ರ ಕೇಳಿದ್ರು, ಏನಿಲ್ಲ ನಮ್ಮಲ್ಲಿ ಏನಿಲ್ಲ ಅಂತ ಅವ್ರು ಹೇಳಿದ್ರು. ಲಕ್ಷ್ಮಣ ಪೂಜಾರಿ ಹೌದು, ಅದು ಅವನಲ್ಲಿ ಸಿಕ್ಕಿ ಬೀಳಲಿಲ್ಲ. ಆಮೇಲೆ ಈಗ ಮಾಡಿ ಈಗ ಅವ ಒಂದು ಬ್ರೋಕರ್ ಆಗಿ ಇದ್ದಾನೆ. ಅಂದ್ರೆ ಇವಾಗ ಇವರು ಸೌಜನ್ಯ ಪರ ಹೋರಾಟಕ್ಕೆ ಅಂತ ಬಂದಿದ್ದಾರೆ, ಅಥವಾ ಒಂದು ತುಳು ವಿದ್ವಾಂಸನ ತರ ಮಾತಾಡ್ತಾರೆ. ಹೌದು, ದೈವ ದೇವರಗಳ ಆಚರಣೆ ಬಗ್ಗೆ ಮಾತಾಡ್ತಾರೆ. ಯಾಕೆಂದ್ರೆ
ಅವನು ಮಾಡಿದ್ದೆಲ್ಲ ಕೆಟ್ಟದ್ದಲ್ಲ, ಅವನಿಗೆ ಒಂದು ಒಳ್ಳೆ ಹೆಸರು ಬೇಕಲ್ಲ, ಹೇಗೆ ತರುವುದು? ಯಾವ್ದಾದ್ರು ಒಳ್ಳೆ ವಿಚಾರಕ್ಕೆ ಕೈ ಹಾಕಿದ್ರೆ ನನಗೆ ಒಳ್ಳೆ ಹೆಸರು ಬರುದು, ನಾನು ಬೇಡದ್ದೇ ಮಾಡಿದ್ದೇನೆ, ಇನ್ನು ಮುಂದಕ್ಕೆ ಒಳ್ಳೆ ಹೆಸರು ತಗೊಳ್ಳುವಂತ ಅವ ಮಾಡುವುದು ಅಷ್ಟೇ, ಬಿಟ್ರೆ ಅವನಿಗೆ ಸತ್ಯಾಂಶ ಗೊತ್ತೇ ಇರುವುದಿಲ್ಲ. ಯಾಕೆ? ಹಾಗಾದ್ರೆ ದೈವ ದೇವರ ಬಗ್ಗೆ ಅಷ್ಟೊಂದು ಕೂಲಂಕುಷ ದೈವ ನೆನ್ನೆ ಕೇಳಿದೆ ನಾನು, ಅದು ಅನ್ನಪ್ಪ ಅಂತ ಪಂಜುರ್ಲಿಗೆ ಹೆಸರಿಲ್ಲ, ಪಂಜುರ್ಲಿ ಮಾತ್ರ ಅಂತ ಹೇಳ್ತಾನೆ. ಹಾಗಾದ್ರೆ ಅವ ಒಳ್ಳೆಯವನ ಕೆಟ್ಟವನ? ಈಗ ದೇವರೇ ಅವನಿಗೆ ತಲೆ ಕೆಡಿಸ್ಬೇಕು, ಹುಚ್ಚಿಡಬೇಕು ಅವನಿಗೆ. ಏನ್ ಹೇಳ್ತೀರಿ? ನಮ್ಮ ಧರ್ಮದಲ್ಲಿ ದೈವ ಆರಾಧನೆ ಇದೆ, ಈ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ. ಅದಕ್ಕೆ ಅವ ವಿರೋಧ ಮಾಡ್ತಾನೆ ಅಂದ್ರೆ, ಆ ದೈವ ಹಾಗೆ ಈ ದೈವ ಹಾಗೆ, ಎಲ್ಲದಕ್ಕೂ ಕೊರತೆ ಇರುವುದು, ಪೂಜೆ ಮಾಡಬಾರ್ದು, ಕಲಶ ಹಾಕಬಾರ್ದು, ಅದು ಪ್ರತಿಷ್ಠೆ ಇಲ್ಲ, ಅದು ಕೂರ್ತದೆ ಬಂದು, ಹಾಗೆ ಹೀಗೆ ಅಂತ ಹೇಳ್ತಾನೆ. ಎಂತ ಕೂರುವುದು ಎಂತ ಇಳಿಯುವುದು ಅದು ನಮಗೆ ಹೇಳಲಿಕ್ಕೆ ಬರಲ್ಲ, ಧರ್ಮದ ಬಗ್ಗೆ ಹೇಳಲಿಕ್ಕೆ ಬರಲ್ಲ. ಯಾಕಂದ್ರೆ ಕೂರುವುದಾಗ್ಲಿ ಬಿಡುವುದಾಗ್ಲಿ ದೇವರಿಗೆ ಬಿಟ್ಟದ್ದು, ಮನುಷ್ಯರಿಗೆ ಬಿಟ್ಟದ್ದು. ನಂಬಿಕೆ ಅವರವರ ವಿಶ್ವಾಸ ಅಲ್ವಾ? ಏನು ಇಲ್ಲದೆ ಒಂದು ಭೂಮಿಗೆ ಅಡ್ಡ ಬೀಳ್ತಾರೆ, ಏನು ಇರುವುದಿಲ್ಲ ಅಲ್ಲಿ. ಒಂದು ಬಂಡೆಗೆ ಅಡ್ಡ ಬೀಳ್ತಾರೆ, ಒಂದು ಮರಕ್ಕೆ ಅಡ್ಡ ಬೀಳ್ತಾರೆ. ಹಿಂದೂ ಧರ್ಮ ಅಂದ್ರೆ ಅಷ್ಟೇ, ಎಲ್ಲವನ್ನು ಪ್ರಕೃತಿಯನ್ನು ಆರಾಧನೆ ಮಾಡುವುದು. ಅದು ನಾವು ಮಾಡ್ತೀವಿ, ನಮಗೂ ಅದರ ಮೇಲೆ ವಿಶ್ವಾಸ ಇದೆ. ಪ್ರಕೃತಿಯಲ್ಲಿ ನಾವಿಲ್ಲ, ಪ್ರಾಣಿ ಇಲ್ಲದೆ ಇಲ್ಲ, ಪ್ರಾಣಿ ಸತ್ತು ಎಲ್ಲ ಸತ್ತವೇ ಮನಸ್ಸು ಸಾಯ್ತಾನೆ ಅಂತ ಉಂಟು ಅಷ್ಟೇ. ಅಂದ್ರೆ ಅವರು ಕುಟುಂಬ ಎಲ್ಲ ಹಿನ್ನೆಲೆ ಹೇಗಿದೆ? ಒಳ್ಳೆ ಕುಟುಂಬ ಯಾರು? ಒಬ್ಬ ಮಾತ್ರ ಹೀಗೆ, ಮತ್ತೆಲ್ಲರೂ ಏನು ಇಲ್ಲ. ಒಬ್ಬ ಜಗ್ಗನ್ ಅಂತ ಇದ್ದಾನೆ, ಜಗ್ಗ ಅಂತ ಮಿಲಿಟರಿಯಲ್ಲಿ ಇದ್ದ, ಆರ್ಮಿಯಲ್ಲಿ. ಮತ್ತೆ ಒಬ್ಬ ಪೊಲೀಸ್ ಸದಾ ಅಂತ ಇದ್ದಾನೆ, ಅವ ಸ್ವಲ್ಪ ಪೊಲೀಸ್ ಅಷ್ಟೇ. ಇವ ಸೀತಾರಾಮ ಅಂತ ಗುಡ್ಡ ಚಾಮುಂಡಿ ಮಾಣಿ ಉಳ್ಳಾಲ್ದಿ ಗುಡ್ಡ ಚಾಮುಂಡಿ ಭಂಡಾರದ ಅವ ಮಾಣಿಯಾಗಿ, ಗುಡ್ಡ ಚಾಮುಂಡಿ ದೈವದ ಮಾಣಿಯಾಗಿದ್ದಾನೆ. ಇವರ ಅಣ್ಣ. ಅವ ಹೇಳಿದಾನೆ, ಅಣ್ಣ ಅವರ ತಮ್ಮಣ್ಣನ ಫೋನ್ ನಂಬರ್ ಇಜ್ಜಿ ಹಂಗ್ ಬರ್ಬಿ ಅವ್ ನಿಗಲ್ ತೂವಲ್ಲ ಎಂಗಲ್ ಅಂತ ಹೇಳಿದ್ದಾನೆ. ಹೇಗೆ ಇವ ಇಲ್ಲ ಸೀತಾರಾಮ ಇಲ್ಲ, ಅದೇ ಹೌದಿಲ್ಲ. ಅವರು ಯಾರು ಇನ್ವಾಲ್ವ್ ಆಗುದು ಇದಕ್ಕೆಲ್ಲ, ಈ ಕೆಟ್ಟ ಭಾವನೆಗೆ, ಈ ದುರ್ಬುದ್ಧಿಗೆ, ಈ ಜನಗಳನ್ನು ನೋಯಿಸುವುದಕ್ಕೆ, ಅವರು ಮನಸ್ಸು ನೋಯಿಸುವಾಗ ಅವರಿಲ್ಲ. ಇವ ಮಾತ್ರ ಅದನ್ನೇ ಮಾಡ್ತಾ ಇದ್ದಾನೆ. ಯಾರೆ ಅವರು ಸೌಜನ್ಯ ಪರ ಹೋರಾಟಕ್ಕೆ ನಿಂತ್ರೆ ಏನು ತೊಂದರೆ ಇಲ್ಲ, ಆದ್ರೆ ಸೌಜನ್ಯ ಪರ ಅಂತ ಹೇಳ್ಕೊಂಡು ಇವಾಗ ಧರ್ಮಸ್ಥಳದ ವಿರುದ್ಧ ಒಂದು ನಡೀತಾರೆ ಷಡ್ಯಂತ್ರಕ್ಕೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಅದೇ ಹೇಳ್ತಾನಲ್ಲ, ಮೀಡಿಯಾದಲ್ಲಿ ಉಂಟು, ಬರ್ತದೆ, ನಾವು ನೋಡಿದ್ದೀವಿ ಅವ್ರದ್ದು, ನಾವು ನಮ್ಮಲ್ಲಿಯೂ ಇದೆ. ಅದು ಅವನಿಗೆ ನಿಜವಾಗಲು ಅದು ಒಂದು ದಿನ ಕುತ್ತಿಗೆ ಬರ್ತದೆ, ಬರಲ್ವಾ? ಬರ್ತದೆ. ಧರ್ಮಸ್ಥಳದ ಬಗ್ಗೆ ಆಗಲಿ, ದೇವರ ಬಗ್ಗೆ ಆಗಲಿ, ಯಾವುದರ ಬಗ್ಗೆ. ಇವ ಹುಟ್ಟಿದ ಮೇಲೆ ದೈವ ಹುಟ್ಟಿದ್ದ ಅಲ್ಲ, ದೈವ ಮೊದಲಿಗೆ ಹುಟ್ಟಿತ್ತ ಅಂತ ಅದು ಅವನ ಹತ್ರ ಕೇಳ್ಬೇಕು. ಅಲ್ಲ ಮರ, ನೀನು ಇಷ್ಟೆಲ್ಲ ಹೇಳ್ತಲ್ಲ ದೇವರ ಬಗ್ಗೆ, ನೀನು ಹುಟ್ಟಿದ ಮೇಲೆ ಹುಟ್ಟಿದ ದೈವ ಅಂತ ಕೇಳ್ಬೇಕು ಅಲ್ಲ. ಈಗ ಧರ್ಮದ ಬಗ್ಗೆ ಹೇಳ್ತಾರೆ, ನೀನು ಧರ್ಮದಿಂದ ಮೊದಲು ಹುಟ್ಟಿದ್ದ ಅಂತ ಹೇಳ್ಬೇಕು. ಧರ್ಮದ ಬಗ್ಗೆ ಮಾತಾಡ್ಬೇಕಾದ್ರೆ ಒಬ್ಬ ಅದರಲ್ಲಿ ತತ್ವಭೇದವನ್ನು ಬೇಕಾದ್ರೆ ಕೇಳ್ಬಹುದು, ಅದು ವಿಮರ್ಶೆ ಮಾಡಿ ಸರಿ ಮಾಡಬಹುದು. ಮತ್ತೆ ಧರ್ಮದ ಬಗ್ಗೆ ಪೂರ್ತಿ ನಾವು ಹೇಳ್ಬೇಕು, ನಾವು ಹುಟ್ಟಿದ್ದು ಮೊನ್ನೆ, ನಾವೆಂತ ಧರ್ಮದ ಬಗ್ಗೆ ಹೇಳುವುದು, ಹೀಯಾಳಿಸುವುದು, ಧರ್ಮವನ್ನು ಕೀಳ ಮಟ್ಟಿಗೆ ಇಡುದು, ಅದು ನಮಗೆ ಬರುವುದಿಲ್ಲ ಮನುಷ್ಯನಿಗೆ. ಅವರು ಇಲ್ಲಿ ನಮ್ಗೊಂದು ಸಿಕ್ಕಿರುವಂತ ಮಾಹಿತಿ, ಒಂದೇನೋ ಸ್ಕೀಮ್ ಮಾಡ್ಕೊಂಡು ಮಾಡಿ ಅದೇ ಕಲ್ಲಡಕಲ್ಲಿ ಎಲ್ಲ ಮಾಡಿ ಹೋಗಿ ಜ್ಯೋತಿಷ್ಯ ಹೇಳ್ಕೊಂಡಿದ್ರು. ಜ್ಯೋತಿಷ ಅಂದ್ರೆ ಅದೇ ದೇವಸ್ಥಾನದಲ್ಲಿ ನನಗೆ ಕೊಟ್ಟಲ್ಲ ಪೂಜೆಗೆ, ಅದೇ ದೇವಸ್ಥಾನದಲ್ಲಿ ಜ್ಯೋತಿಷ ಅಲ್ಲ, ದರ್ಶನ ಮಾಡಿದ್ರು. ದೈವದ್ದು ಮೈ ಬಿಟ್ಟು ಹೊಂಡು ಕಟ್ಟು ಹೂಮಾಲೆ ಹಾಕಿ ಕುಂಕುಮ ಇಟ್ಟು ತಿಲಕ ಇಟ್ಟು ಇವ ಕುಣಿದದ್ದು ಪ್ರಶ್ನೆ ಇಡುವುದು. ಜನ ಹೋಗ್ತಿದ್ರು, ಬೋಧವ್ರು ನನಗೆ ಹೇಳಿದ, ನಾನು ಹೋಗಿ ಅವನ ಹತ್ರ ಕೇಳಿದ ಮರೆ, ಅವೆಲ್ಲ ಸುಳ್ಳು ಹೇಳಿದ ಅಂತ ಹೇಳಿದ್ರು. ಎಂತ ಮೋಸ ನೋಡಿ. ಮತ್ತೆ ಅಲ್ಲಿ ಯಾರೋ ಹೊಡೆಯಿತು, ಬೊಂಬೈಗೆ ಓಡಿ ಹೋಗಿದ್ದ. ಬೊಂಬೈಯಲ್ಲಿ ಏನೋ ಹೋಗಿ ಅಲ್ಲಿ ಜೈಲಲ್ಲಿ ಇದ್ದ ಅಂತ ಹೇಳ್ತಾರೆ, ನಾನು ನೋಡಿಲ್ಲ, ಅದು ಹೇಳ್ತಾರೆ ಜನಗಳು. ಅವ ಬೊಂಬೈಯಲ್ಲಿ ಜೈಲ 1 ತಿಂಗಳು ಕೂತು ಮತ್ತೆ ಬಂದದ್ದು ಯಾರು ಬಿಡಿಸಿ ಕಳಿಸಿದ್ದು ಅಂತ. ನೀವು ಹೋಗಿ ಮಾರ ಇಲ್ಲಿಂದ ಅಂತ ಬಿಡಿಸಿ ಕಳಿಸಿದ ಅಂತ ಜನ. ಅವು ಚೀಟಿಂಗ್ ಅಂದ್ರೆ ಚೀಟಿಂಗ್ ನಂಬರ್ 1 ಚೀಟಿಂಗ್, ಸುಳ್ಳೇ ಅವನ ಜೀವನ ಆಗಿದೆ. ಅಂದ್ರೆ ಅಂತ ಹಿನ್ನೆಲೆ ಇರೋರೆಲ್ಲ ಇವಾಗ ಸಮಾಜದ ಮುಂದೆ ದೊಡ್ಡ ವ್ಯಕ್ತಿ. ಸಮಾಜದ ಮಧ್ಯೆ ಅಂದ್ರೆ ನೀವು ಈಗ ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಮ ಒಟ್ಟಿಗೆ ಸೇರುವುದು, ಅದೇ ಕೆಲಸ. ಅವನು ಮಾಡುದು ಕೆಟ್ಟದ್ದು, ಅದು ವೇದಿಕೆ ಬೇಕು ಅಷ್ಟೇ. ವೇದಿಕೆಗಾಗಿ ಅವ ಈಗ ಅಲ್ಲ, ಇದಕ್ಕೆ ಸೆಲ್ಫಿಗಾಗಿ ಅಷ್ಟೇ, ಫೋಟೋ ಬರ್ಲಿ, ನನ್ನ ಹೆಸರು ಬರ್ಲಿ ಅಂತ ಅಷ್ಟೇ. ಇದರಲ್ಲಿ ಸತ್ಯಾಂಶ ಅವನ ಹತ್ರ ಇಲ್ಲ. ಇದರಲ್ಲಿ ಇವನಿಗೆ ಉದ್ಧಾರಣ ಆಗುದಿಲ್ಲ. ಯಾಕಂದ್ರೆ ಇವ ಎಲ್ಲರಿಗೂ ಮಾಡಿದ ನೋವಲ್ಲ, ಈ ನೋವು ಮನುಷ್ಯನಿಗೆ ಹುಚ್ಚೆ. ಮತ್ತೆ ಅವನಿಗೆ ಇದು ಮಾತಾಡಿ ಮತ್ತೆ ಹುಚ್ಚನೇ ಆಗ್ತಾನೆ. ಸರ್, ಕೊನೆಯದಾಗಿತ್ತು ನಮ್ಗೊಂದು, ತಾವು ಅವ್ರನ್ನ ಒಂದು ತುಂಬಾ ಹಳೆಯ ಪರಿಚಯ ಮತ್ತು ತಾವು ಗೊತ್ತಿರೋರು ಅವ್ರ ಬಗ್ಗೆ. ಹೌದು. ಇವಾಗ ಅವರ ಮಾತನ್ನ ನಂಬಿ ಕೆಲವರು ಒಂದಿಷ್ಟು ಗೊಂದಲ ಆಗ್ತಾರೆ. ಅಂದ್ರೆ ಅವರು ಹೇಳೋ ಒಂದು ಶೈಲಿ ಕೂಡ ಹಾಗೆ ಇರುತ್ತೆ, ದೈವಗಳ ಬಗ್ಗೆ ಆಗಿರ್ಲಿ, ಧರ್ಮದ ಬಗ್ಗೆ. ಇವಾಗ ಅಂತವ್ರಿಗೆ ಒಂದು ವರ್ಗ ಇರುತ್ತೆ, ಅವರು ಹೇಳೋದನ್ನ ನಂಬೋರು. ಅಂತವ್ರಿಗೆ ತಾವೇನ್ ಹೇಳ್ತೀವಿ? ನಾನು
ಈಗ ನಮಗೆ ದೈವ ನಂಬಿಕೆ ಉಂಟು, ಯಾರಿಗೆ? ನಮಗೆ. ಹೌದು. ನಾವು ದೇವರ ಬಗ್ಗೆ ನಮ್ಮ ಏನು ವಿಧಿ ಉಂಟ, ಈಗ ಇಷ್ಟು 5,000 ವರ್ಷದಿಂದ ನಡೆದಂತ ಈ ಸನಾತನ ಧರ್ಮದಲ್ಲಿ ಏನು ನಡೆದು ಬಂದಿದೆ, ಯಾವ ವಿಧಿ ವಿಧಾನಗಳು, ದೈವಕ್ಕೆ ಯಾವ ವಿಧಿ, ದೇವರಿಗೆ ಯಾವ ವಿಧಿ ನಡೆದು ಬಂದಿದೆ, ಅದೇ ಬಿಟ್ಟು ಬೇರೆ ಇವ ಹೇಳಿದನ್ನು ಕೇಳಿ ನಡೆದ್ರೆ ದೈವ ಬಲ ಇಲ್ಲ. ಇದು ಸತ್ಯ. ಏನ್ ಹೇಳ್ತೀರಿ ನೀವು? ನೀವೀಗ ಹುಟ್ಟುವಾಗ ಒಂದು ಹೆಸರು ಇಡ್ತಾರೆ ಅಪ್ಪ ಅಮ್ಮ ಅಲ್ವಾ? ಅದನ್ನು ಬದಲಿಸಿದ್ರೆ ಅಷ್ಟೇ. ಈಗ ನಿಮ್ಮ ಹೆಸರು ಏನು ಇದೆ ಅದನ್ನೇ ಜನಗಳು ಕರೀತಾರೆ. ಆ ಬದಲಿಸಿ ಹೆಸರು ಹಾಗೇನೆ ಹೆಸರು ಅಂತ ಅಷ್ಟೇ. ಅದು ಹಾಗೇನಾಗ್ತದೆ ಧರ್ಮ. ಹೌದು, ಅಷ್ಟೇ. ಇದು ಯಾವಾಗಲೂ ಈ ಧರ್ಮದ ಬಗ್ಗೆ ಅವ ಮಾತಾಡುದು ನಿಲ್ಲಿಸುವುದು ಒಳ್ಳೇದು. ಅವನಿಗೆ ಗೊತ್ತಿಲ್ಲ, ಅವ ಏನು ಹುಡುಗ ಅಲ್ಲ, ನಮ್ಮಷ್ಟು ವಯಸ್ಸಾಗಿಲ್ಲ ಅವನಿಗೆ. ನಮಗೇನೆ ಏನು ಗೊತ್ತಿಲ್ಲ, ಅವನಿಗೆ ಏನು ಗೊತ್ತಿದೆ? ಅವನನ್ನು ಯಾಕೆ ನಂಬ್ತೀರಿ? ಮೋಸ, ಅವ ಬರೇ ಮೋಸ, ಯಾರು ನಂಬಬೇಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.